ಅಂದರೆ ಈ ವರ್ಷ ಈ ಚತುರ್ಗ್ರಹಗಳ ಸ್ಥಾನ ಪಲ್ಲಟದಿಂದ ಒಂದು ಜಲಕಂಟಕ ಇದೆ ಅಂತ ರಾಷ್ಟ್ರ ಅವಶ್ಯವಾಗಿ ಭಾರತ ಉದ್ದಗಲಲ್ಲಿದೆ, ಈಗಿನ ಶುರುವಾಗಿದೆ. ಇನ್ನೂ ಒಂದೇನೋ ನಡೆಯುತ್ತೆ ಈ ರಾಷ್ಟ್ರ, ಈ ಬೆಂಗಳೂರಲ್ಲ ಇನ್ನೊಂದೇನೋ ನಡೆಯುತ್ತೆ. ರಾಷ್ಟ್ರ ರಾಜಕಾರಣದ ಮೇಲೆ ಯಾವ ರೀತಿಯ ಪರಿಣಾಮ ಆಗುತ್ತೆ? ನೀವು ಹೇಳ್ತಾ ಇದ್ದೀರಾ ಅವ್ರ ಮೇಲೆ ದೈವಾನುಗ್ರಹ ಕಡಿಮೆ ಆಗ್ತಾ ಇದೆ ಅಂತ. ಶನಿ ಬಂದಾಗಲೇ ರಾಷ್ಟ್ರ ರಾಜಕಾರಣದ ಮೇಲೆ ಪ್ರಭಾವ ಬೀರ್ಬಿಟ್ಟಿದ್ದಾರೆ. ಅಲ್ಲ, ಜಾಗದೆ ಹೊಡೆದ್ರೆ ಮೋದಿ, ಚಮಚ ತಟ್ಟಿದ್ರೆ ಮೋದಿ ಸೈನಿಕರು, ಗಂಟೆ ಹೊಡೆದ್ರೆ ಮೋದಿ, ಎಲ್ಲ ಹಸು ಕೂಗಿದ್ರೆ ಮೋದಿ, ಎಲ್ಲ ಮೋದಿ 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 ಮೋದಿ. ಎರಡೇ ಅಕ್ಷರ ಗೊತ್ತಿದ್ದು, ಗೋಧಿ ಮೋದಿ ಎರಡೇ ಗೊತ್ತಿತ್ತು. ಅದಕ್ಕೆ ನೀವು ಹೇಳೋದು ಪಹಲ್ಗಾಮ್ ಘಟನೆ ಆಯಿತು ಅಂತ. ಹೌದು, ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ್ ಆಯ್ತಲ್ಲ, ಫಸ್ಟ್ ನನಗೆ ಆನ್ಸರ್ ಮಾಡಿದ್ದೀವಿ. ನೀವು ಅವ್ರು ಬಲಿ ಕೊಟ್ಟಿದ್ದು ಎಷ್ಟು ಸರಿ ಇದೆ. ಪ್ರತಿಕಾರ ಮಾಡೋದು ಆಯ್ತು, ಆಮೇಲೆ ಮಾಡಲೇಬೇಕು, ಯಾರಾದರೂ ಮಾಡೇ ಮಾಡ್ತಾರೆ. ಅಂದರೆ ಬಿಹಾರ ಯಾವಾಗಲೂ ಕೂಡ ಈ ರಾಷ್ಟ್ರ ರಾಜಕಾರಣದ ಒಂದು ದಿಕ್ಸೂಚಿ ಅಂತ. ಬಿಹಾರದ ಚುನಾವಣೆ ಚರಿತ್ರೆಯಲ್ಲಿ ಬಿಹಾರದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅದನ್ನಂತರಸೇ ಭಾರತ ಬೆಳ್ಕೊಂಡು ಬಂದು. ರಾಶಿಗಳ ಮೇಲೆ ಈ ಗ್ರಹಗಳ ಸ್ಥಾನ ಪಲ್ಲಟದಿಂದ ಏನಾದರೂ ಮೇಷರಾಶಿಯವರು ರಾಜಕಾರಣದಲ್ಲಿದ್ದವರು ಮಂತ್ರಿಗಳು ಆಗ್ಬೋದು. ಶಿಕ್ಷಣ, ಯಾರ ಶಿಕ್ಷಣ ವಂಚಿತರಾಗಿದ್ದಾರೆ ಸರ್ವರಿಗೂ ಶಿಕ್ಷಣ ಸಿಗಬೇಕು. ಅದರಲ್ಲಿ ಧರ್ಮ ಯಾಕೆ ಬೆರಕೆ ಆಗಬೇಕು? ಹಿಂದುಳಿದವರು ಅಂತೀರಾ, ಶೆಡ್ಯೂಲ್ ಕ್ಯಾಸ್ಟ್ ಅಂತೀರಾ, ಮುಸ್ಲಿಂ ಅಂತೀರಾ, ಇವೆಲ್ಲ ಯಾರು ಮಾಡಿರೋರು? ಗುಂಡು ಹಾಕಿದ್ದಕ್ಕೆ ನಾವು ಆಪರೇಷನ್ ಸಿಂಧೂರ ಮಾಡಿದ್ದೀವಿ. ಏನು ಸಿಂಧೂರ ಏನು ಉಪಯೋಗ ಆಯಿತು? ನೀರು ಕೊಡೋಣ ಅಂತ ಹೇಳ್ತಾನೆ. ಪ್ರಿಯ ವೀಕ್ಷಕರೇ, ಫೇಸ್ ಟು ಫೇಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿಗಳಿದ್ದಾರೆ. ಅವರು ಇದುವರೆಗೆ ನುಡಿದಂತಹ ಭವಿಷ್ಯವಾಣಿ ಎಂದಿಗೂ ಸುಳ್ಳಾಗಿಲ್ಲ. ಅವರು ಏನೇ ಭವಿಷ್ಯವಾಣಿ ನುಡಿದರೂ ಅದು ಕರಾರುವಕ್ಕಾಗಿರುತ್ತೆ ಮತ್ತು ಸತ್ಯವಾಗಿರುತ್ತೆ. ಅವರು ಇದುವರೆಗೆ ರಾಜಕೀಯವಾಗಲಿ ಹಾಗೂ ಗ್ರಹಗತಿಗಳ ಲೆಕ್ಕಾಚಾರದ ಬಗ್ಗೆ ಅವರು ನೀಡಿರುವಂತಹ ಲೆಕ್ಕಾಚಾರಗಳು ಎಂದಿಗೂ ಸುಳ್ಳಾಗಿಲ್ಲ. ಅವರೇ ರಾಜಗುರು ಡಾಕ್ಟರ್ ದ್ವಾರಕಾನಾಥ್ ಗುರೂಜಿಯವರು. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದ್ವಾರಕಾನಾಥ್ ಗುರೂಜಿಯವರು. ದ್ವಾರಕಾನಾಥ್ ಗುರೂಜಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಚತುರ್ಗ್ರಹಗಳ ಸ್ಥಾನ ಪಲ್ಲಟವಾಗಿದೆ. ಇದರಿಂದ ಇಡೀ ಭೂಮಂಡಲದ ಮೇಲೆ ಹಾಗೂ ಮಾನವ ಸಂತತಿ ಮೇಲೆ ಯಾವ ರೀತಿಯ ಪರಿಣಾಮ ಆಗುತ್ತೆ? ಮೊದಲು ನಮಗೆ ಈ ಚತುರ್ಗ್ರಹಗಳ ಸ್ಥಾನ ಪಲ್ಲಟ ಅಂದರೆ ಏನು, ಅದು ಯಾವಾಗ ಆಗುತ್ತೆ, ಅದು ಆ ಸ್ಥಾನ ಪಲ್ಲಟದಿಂದ ಏನೆಲ್ಲ ಬದಲಾವಣೆಗಳಾಗ್ತವೆ, ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಈ ಬಗ್ಗೆ ನಮಗೆ ತಿಳಿಸ್ಕೊಡಿ. ನಮ್ಮ ಆರಾಧ್ಯ ದೇವರ ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥನೆ ಮಾಡ್ತಾ, ಅವನು ಬಹಳ ಮುಖ್ಯವಾದ ಒಂದು ಗ್ರಹ. ಕರ್ಕಾಟಕ ರಾಶಿಯಲ್ಲಿ ಅವನು ಸ್ಥಿತನಾಗಿದ್ದಾಗ ಬೇಕಾದಷ್ಟು ದೇಶಕ್ಕೆ ಭಯ, ಭೀತಿ, ಯುದ್ಧ ಮಾಡ್ತಾರೆ ಅಂತಕ್ಕಂಥ ಒಂದು ದಟ್ಟವಾದ ಒಂದು ಸುದ್ದಿ ಹೊರಟು ಆರಂಭ ಮಾಡಿದವನು ಅವನೇ. ಯಾವ ದೇಶದಲ್ಲಿ ಯುದ್ಧ ನಡೀಬೇಕಾದ್ರೂ ಶನಿ ಅಂಗಾರಕದಿಂದ ನಡೀತಕ್ಕಂಥದ್ದು. ಇದು ನಾನು ಹೇಳೋದು ಜ್ಯೋತಿಷ್ಯವೂ ಅಲ್ಲ, ಗ್ರಹಗಳ ಒಂದು ಸ್ಥಿತಿ ಮಾತ್ರ. ಗ್ರಾವಿಟೇಷನ್ ಆಫ್ ಫೋರ್ಸ್ ಅಂತೀವಿ ಫಿಸಿಕ್ಸಲ್ಲಿ. ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಅಂತ ಹೇಳಿದ್ದಾರೆ ಇದನ್ನು. ಅದೇ ಸೈನ್ಸು. ಹೌದು, ಇದು ಒಂದು ನಿಜವಾದ ನಿಖರವಾದ ಒಂದು ಸೈನ್ಸು. ಯಾಕೆ ನಮ್ಮ ದೇಶದಕ್ಕೆ ಮಾನ್ಯತೆ ಕೊಡಲು ನಂಗೆ ಗೊತ್ತಿಲ್ಲ. ಅದಕ್ಕೆ ನಾವುಗಳೆಲ್ಲ ಕಾರಣ ಇರ್ಬೋದು. ವಿಷಯವನ್ನು ಚೆನ್ನಾಗಿ ಅಭ್ಯಾಸ ಮಾಡ್ದಲೇ, ನಾವೇ ಅರ್ಥ ಮಾಡ್ಕೊಳ್ದಲೇ, ನಾವು ಮನುಷ್ಯರನ್ನು ಏನೋ ಅವರ ಹತ್ರ ಪಡ್ಕೋಬೇಕು ಅಂತ ಒಂದು ಸ್ವಾರ್ಥ ಇಟ್ಕೊಂಡು ನಾವು ಎಲ್ಲ ಹೇಳಕ್ಕೆ ಶುರು ಮಾಡಿದ್ರೆ ಅದು ಎಲ್ಲಿಗೂ ಮುಟ್ಟೋದಿಲ್ಲ. ಅದು ಈ ಏನು ಗ್ರಹಗಳನ್ನು ಅನುಸರಿಸಿ ಭೂಗೋಳ ಬೇಕು, ಭೌತಶಾಸ್ತ್ರ ಬೇಕು, ಗಣಿತಶಾಸ್ತ್ರ ಬೇಕು, ಇದೆಲ್ಲ ಸೇರಿಸ್ಕೊಂಡು ನಾವು ವಿಷಯಗಳನ್ನು ಅರ್ಥ ಮಾಡ್ಕೊಂಡು ಹೇಳಿದರೆ ಯಾರೂ ತಪ್ಪಾಗಿ ಹೇಳೋಕ್ಕಾಗಲ್ಲ, ಹೇಳ್ತಾರೆ. ಆದರೂ ಕೂಡ ಜ್ಯೋತಿಷಶಾಸ್ತ್ರ ನಂಬಲ್ಲ ಅಂತ ಜನ ಹೇಳ್ತಾರೆ, ಸುಳ್ಳು ಅಂತ ಹೇಳ್ತಾರೆ. ಯಾರೂ ಕೇಳೋದನ್ನು ಬಿಟ್ಟಿಲ್ಲ, ಎಲ್ಲರಿಗೂ ಆಸೆ ಇದೆ, ಎಲ್ಲರೂ ಕೇಳ್ತಾರೆ. ಪ್ರತಿಯೊಬ್ಬರೂ ಕೆಲವರು ಗೊತ್ತಾಗೋಂಗೆ ಕೇಳ್ತಾರೆ, ಕೆಲವರು ಗೊತ್ತಾಗೋಂಗೆ ಕೇಳ್ತಾರೆ. ಆದರೆ ನೋಡಿ, ಕನ್ನಡಿ ಇದೆ ಒಂದು ಕನ್ನಡಿ. ನಾವು ನೋಡಿಕೊಂಡ್ರೆ ನಮ್ಮ ಮಗ ಕಾಣುತ್ತೆ ಅಲ್ವಾ? ಒಬ್ಬ ಮನುಷ್ಯನ ಜಾತಕ ಒಂದು ಕನ್ನಡಿ ಜಾಗತ್ತೆ. ಆ ಕನ್ನಡಿಯಲ್ಲಿ ನಿಮ್ಮ ಜಾತಕವನ್ನು ನೋಡಿ ನಿಮ್ಮಲ್ಲಿ ಏನು ನಡೀಬೋದು ಅಂತ ಎಚ್ಚರಿಕೆ ಅಂತೂ ಕೊಡ್ಬೋದು. ನಾವ್ಯಾರು ದೈವಾಂಶ ಸಂಭೂತರಲ್ಲ, ನಾವ್ಯಾರು ದೇವತೆಗಳೂ ಅಲ್ಲ. ಆದರೆ
ದೇವತಾ ಉಪಾಸನೆಯಲ್ಲಿ ಏನು ಓದಿದೀವೋ ಆ ಹೊತ್ತಲ್ಲಿ ಸರಸ್ವತಿ ನಮ್ಮ ನಾಲ್ಗೆ ಮೇಲೆ ಬಂದು ಎಲ್ಲರಿಗೂ ಒಳ್ಳೆಯದಾಗಲು ಅನ್ನೋ ಉದ್ದೇಶದಿಂದ ಹೇಳಿದ್ರೆ ಖಂಡಿತವಾಗಲು ಅದು ನಡೆಯುತ್ತೆ. ಯಾರು 24 ಗಂಟೆ ಪುಸ್ತಕ ತೆಗೆದು ಪುಸ್ತಕ ರೆಫರ್ ಮಾಡಿ ಹೇಳೋಕ್ಕಾಗಲ್ಲ. ಈ ವರ್ಷ ಅಂದರೆ ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ 29ನೇ ತಾರೀಕು ಮಾರ್ಚು ಶನಿ ಬದಲಾವಣೆ ಆದ. ಆನಂತರದಲ್ಲಿ ಗುರು ಮೇ 15 ಬದಲಾವಣೆ ಆದ. ಮೊನ್ನೆ 18ನೇ ತಾರೀಕು ರಾಹುಕೇತುಗಳ ಬದಲಾವಣೆ ಆದರೂ ದಿ ಮೋಸ್ಟ್ ಡೇಂಜರಸ್ ಪಾರ್ಟ್ ಈಸ್ ಕೇತು ಸೂರ್ಯನ ಮನೆಗೆ ಬಂದಿರೋದು ಬಹಳ ವಿಷಮ ಪರಿಸ್ಥಿತಿ. ಜಾಗರೂಕವಾಗಿರಬೇಕು. ಅವನೊಬ್ಬನೇ ಸಾಕು. ಸೂರ್ಯನ ಹಿಡ್ಕೊಂಡ್ಬಿಟ್ರೆ ಛಾಯಾಗ್ರಹಗಳು ಒಂದು ಕಡೆ ರಾಹು, ಒಂದು ಕಡೆ ಶನಿ ಮಲ್ಲಿದ್ದಾನೆ, ಇನ್ನೊಂದು ಕಡೆ ಈ ಕೇತು ಸೂರ್ಯನ ಮಲ್ಲಿದ್ದಾನೆ. ಅಲ್ಲಿಗೇನು ತಂದೆ ಮಕ್ಕಳು, ಸೂರ್ಯ ಶನಿ ತಂದೆ ಮಕ್ಕಳು ಇಬ್ಬರನ್ನು 2 ಛಾಯಾಗ್ರಹ ಹಿಡಿದಿದ್ದಾರೆ ಲೆಕ್ಕಾಚಾರ ಮಾಡಿ ಎಲ್ಲಿಗೆ ಮುಟ್ತೀವಿ ನಾವು ಮನುಷ್ಯರು ಅಂಥೇಳಿ. ನಮ್ಮ ದೇಶಕ್ಕೆ ಏನೂ ಆಗಲ್ಲ. ನಮ್ಮ ದೇಶ ಸುಭದ್ರವಾಗಿದೆ. ಹಲವಾರು ವರ್ಷ ತಪೋಭೂಮಿ ಇದು. ನೋಡಿ, ಈ ತಪೋಭೂಮಿಯಲ್ಲಿ ಹುಟ್ಟಿ ಈ ಭಾರತದಲ್ಲಿ ಹುಟ್ಟಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅಂತ ರಾಮಾಯಣದ ಒಂದು ಕಾವ್ಯನ ಹೇಳಿದೆ. ರಾಮಾಯಣದಲ್ಲಿ ರಾಮನೇ ಹೇಳ್ತಾನೆ, ಭಾರತದಲ್ಲಿ ಹುಟ್ಟಿದ್ರೆ ಪುಣ್ಯ ಮಾಡಿರಬೇಕು ಅಂತ. ಅದು ನೆಕ್ಸ್ಟ್ ಟೈಮ್ ನಾನು ನಿಮ್ಮ ತಂದು ತೋರಿಸ್ತೀನಿ, ನೀವು ಓದಿ ಜನಕ್ಕೆ ಹೇಳ್ಬೋದು. ನಾವೆಲ್ಲ ಪುಣ್ಯವಂತರೇ ಇಲ್ಲಿ ಹುಟ್ಟದ ಮೇಲೆ. ನೋಡಿ, ಈ ದೇಶದ ಮೇಲೆ, ನಮ್ಮ ಭಾರತ ದೇಶದ ಮೇಲೆ ಬೇಕಾದಷ್ಟು ದೇಶ ಅಸೂಯೆಯಿಂದ ಈ ರಾಷ್ಟ್ರವನ್ನು ಲೂಟಿ ಮಾಡಿದ್ದಾರೆ. ದಾಳಿಗಳಾಗಿದೆ, ಇಡೀ ದಾಳಿಗಳಾಗಿ ಲೂಟಿ ಮಾಡಿದ್ದಾರೆ. ನಮ್ಮ ಭಾರತವನ್ನು ಲೂಟಿ ಮಾಡಿದವರು ಚೆನ್ನಾಗಿದ್ದಾರೆ, ಯಾರು ಒಬ್ಬರು ತೋರಿಸಿ ನೋಡೋಣ. ಇವತ್ತೆಲ್ಲ ಒದ್ದಾಡ್ತಾ ಇದ್ದಾರೆ. ಯಾತಕ್ಕೆ? ಪುಣ್ಯಭೂಮಿ, ಧರ್ಮಭೂಮಿ. ಈ ನಲನ ಅಂಥದ್ದಿತು ಮಹಾನ್ ತಪಸ್ಸಿದೆ. ಇದೊಂದೇ ದೇಶಕ್ಕೆ ಏನೇ ಬಂದರೂ ಕೂಡ ತಿಳ್ಕೊಳ್ಳುತ್ತೆ. ನಾವು ಪ್ರಕೃತಿಯನ್ನು ನೋಡ್ತೇವೆ, ಪ್ರತಿಕ್ರಿಯೆಯನ್ನು ಮಾಡ್ತೀವಿ. ಈ ಪ್ರಕೃತಿ ಪ್ರತಿಕ್ರಿಯೆಯನ್ನು ಮಾಡೋದು ಎಲ್ಲ ದೇಶಗಳಿಗೆ ಬರೋದಿಲ್ಲ, ಅದಾಗೋದು ಇಲ್ಲ. ಅದು ಈಗಾಗಲೇ UK ಇರಲಿ ಮತ್ತೊಬ್ಬರಾಗಲಿ ನಮ್ಮನ್ನು ಬಳಸ್ಕೊಂಡು ನಮ್ಮ ದೇಶ ಲೂಟಿ ಮಾಡಿ ತೊಗೊಂಡು ಏನೇನಾಗಿದೆ ಅಂತ ನಿಮ್ಮ ಕಣ್ಣು ಕಾಣುತ್ತಾ ಈಗ ತಾನು ಹೇಳಿದೆ. ಅದೇ ರೀತಿ ಕೂಡ ಬೌದ್ಧಶಾಸ್ತ್ರದ ಒಂದು ಭಾಗದಲ್ಲಿ ಗ್ರಹಗಳು ಅದು ಗ್ರಾವಿಟೇಷನ್ ಫೋರ್ಸ್ ಅಂದರೆ ಭೂಮಿಯಿಂದ ಬರ್ತಕ್ಕಂಥ ಆ ಧೂಳಿಂದ ಹೇಗೆ ನಿಂತುಕೊಳ್ಳುತ್ತೆ, ಏನು ಮಾಡುತ್ತೆ ಅಂತ ಹೇಳುವುದು. ನೀವು ಆಟ ಬಾಂಬ್ ನಂಬ್ತೀರ ಅಲ್ವಾ? ಗುಂಡು ನಂಬ್ತೀರ ಅಲ್ವಾ? ಅದೆಲ್ಲ ಹಾಕಿದ್ಮೇಲೆ ಆಯಾ ಜಾಗದಲ್ಲಿ ಅಪಾಯ ಆಗಲ್ವಾ? ಖಂಡಿತ. ವಿಷಾಣುಗಳು ಪ್ರೊಡ್ಯೂಸ್ ಆಗಲ್ವಾ? ಇವು ಅಷ್ಟೇ. ಪಾಪಗ್ರಹಗಳು ಭೂಮಿಯಲ್ಲಿ ಬಂದಾಗ, ಆಯಾ ನವಮಂಡಲದಲ್ಲಿ ಸೂರ್ಯನ ಸುತ್ತಲೂ ಬಂದಾಗ ಕೆಲವೊಮ್ಮೆ ವಿಷಕಾರಕವಾದ ವಿಷವನ್ನೇ ಉಣ್ಣತಕ್ಕಂಥ ಸಮಯ ಬರುತ್ತೆ. ಇನ್ನೊಮ್ಮೆ ಕೆಲವು ಒಳ್ಳೆಯ ಗ್ರಹಗಳು ಸುತ್ತುವರೆದಾಗ ಒಳ್ಳೆಯದು ಕೂಡ ಆಗುತ್ತೆ. ಆದರೆ ಈಗ ಗುರು ಸದ್ಯದಲ್ಲಿ ವೃಷಭ ರಾಶಿ ಬಿಟ್ಟು ಮಿಥುನ ರಾಶಿ ಬಂದಾನೆ. ಬುಧನ ಮನೆ ಧನುಸ್ಸಿಗೆ ಅದು 7ನೇ ಮನೆ ಆಗುತ್ತೆ. ಒಳ್ಳೆಯ ಜಾಗದಲ್ಲಿದ್ದಾನೆ. ಆದರೆ ಶನಿ ಏನು ಮಾಡಿದ್ದಾನೆ, ಹೋಗಿ ಅವನು ಮಕರ ಕುಂಭದ ರಾಶಿಯ ಅಧಿಪತಿ, ಅವನ ಗುರುಮಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾನೆ. ನಿಮ್ಮನೆಗೆ ಒಬ್ಬ ಚಂಡಾಲ ಬಂದು ಏನಾಗುತ್ತೆ ಹೇಳಿ ನಿಮಗೆ? ಇಡೋತರ ಒಳಗೆ ಬಂದಲ್ಲ? ಖಂಡಿತ. ಅದೆಲ್ಲ ಬೇಡದಿರೋ ಕೆಲಸನೇ ಮಾಡೋದು. ಆದರೆ ಬೇಡದಿರೋ ಕೆಲಸ ಮಾಡಿದ್ರೂ ಕೂಡ ವಿವೇಚನೆಯನ್ನು ಕೊಡೋನೇ ಶನಿಗ್ರಹ. ಚತುರ್ಗ್ರಹಗಳು ಏನು ನಡೀತಾ ಇದೆ ಇವತ್ತು ಇದು ನಭೋಮಂಡಲದಲ್ಲಿ. ಈಗ ನೀವೇ ನೋಡಿದ್ದೀರ, ನಾನು ಇದೇ ನಿಮ್ಮ ವಿಜಯವಾಣಿ ಯುಗಾದಿ ಮ್ಯಾಗ್ಝೈನಲ್ಲಿ ಬೆಂಗಳೂರು ಮಳೆಯಿಂದ ಗಂಡಾಂತರ ಇದೆ ಅಂತ ನಾನೇ ಬರೆದಿದ್ದೇನೆ. ನೀವೇನು ರೆಫರ್ ಮಾಡ್ಕೋಬೋದು. ನಾವೇನು ಇಲ್ಲದ ಬಲ್ಲದೆಲ್ಲ ಏನು ಹೇಳಿಲ್ಲ ನಾವು. ಯಾಕೆ ಹೇಳಿದ್ವಿ? ಎಲ್ಲಿ ಏನಾಗಿದೆ ಅಂತಂದರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ, ಧರ್ಮಕ್ಕೆ ಗೌರವವನ್ನು ಸಲ್ಲಿಸೋದಿಲ್ಲ, ಅಧರ್ಮವನ್ನು ಜಾಗವನ್ನೇ ಹಿಡ್ಕೋತಾರೆ, ಅಥವಾ ಧರ್ಮಾನುಷ್ಠರಾಗಿದ್ದರೆ ದೇಶವನ್ನು ಪ್ರಜೆಗಳನ್ನು ಹಿಂಸೆ ಮಾಡ್ತಾರೆ. ಅಂಥ ಸಮಯದೆಲ್ಲನೂ ನಾನೇ ಧರ್ಮವನ್ನು ಕಾಪಾಡಕ್ಕೆ ಮತ್ತೆ ಜನ್ಮ ತಗೋತೀನಿ. ರಾಮನು ದಶರಥನ ಮತ್ತು ಕೈಕೇಯಿಯ ಪ್ರಾರ್ಥನೆ ಮೇಲೆ ಮನುಷ್ಯ ರೂಪವನ್ನು ತಾಳಿ ರಾವಣನ ಸಂಹಾರ ಮಾಡ್ತಾನೆ. ಅದು ಪ್ರಾರ್ಥನೆ ಆಗಿರುತ್ತೆ. ಅವನು ರಾಕ್ಷಸನ ಧ್ವಂಸ ಮಾಡಿದ್ದಾನೆ, ಮಾಡಲಿಲ್ಲ ಅಂತ ಹೇಳಬಲ್ಲ. ಅದು ರಾವಣನ ಇದ್ರೆ ಏನಾಗ್ತಿತ್ತು? ಈ ಲಂಕಾ ಏನಾಗಿದೆ ಇಲ್ಲಿ? ಆ ನೋಡಿ ನೀವು ರಾವಣನ ಮಖ ನೋಡಿ, ಲಂಕಾ ಜನರನ್ನು ನೋಡಿ ನೀವು, ಅದರಲ್ಲಿ ರಾವಣನ ಥರ ಕಾಣ್ತಾರೆ ನಾವು. ಅಂದರೆ ಎಲ್ಲಿ ಯಾವ ಸೃಷ್ಟಿ ಇದೆ ಆ ಸೃಷ್ಟಿಯೇ ನಮಗೆ ಕಾಣುತ್ತಷ್ಟೇ. ಇದು ಇಲ್ಲಿ ನಮ್ಮ ದೇಶದಲ್ಲಿ ನೋಡಿ ಎಲ್ಲ ತೇಜಸ್ವಿಗಳೇ, ಎಲ್ಲ ತೇಜಸ್ವಿರುತ್ತೆ. ಯಾರು ಪ್ರತಿಯೊಬ್ಬರೂ ಕೂಡ ಅವ್ರವ್ರ ಮಟ್ಟದಲ್ಲಿ ಪ್ರಾರ್ಥನೆ ಪೂಜೆ ಸಲ್ಲಿಸಿ ಹೊರಡ್ತಕ್ಕಂಥದ್ದು. ಅದೇ ಭಾರತದ ವೈಶಿಷ್ಟ್ಯ. ಆದಾಗ್ಯೂ ಕೂಡ
ಅವನ ಕಡೆ ಶನಿ ಗುರುಮನಲ್ಲಿ ಹೋಗಿರೋದು, ಎಲ್ಲಕ್ಕಿಂತನೂ ಶನಿ ಮನೆಗೆ ರಾಹು ಬಂದಿರೋದು, ಸೂರ್ಯ ಮನೆಗೆ ಕೇತು ಬಂದಿರೋದು, 4 ಗ್ರಹಗಳು 8 ಗ್ರಹಗಳಲ್ಲಿ 4 ಗ್ರಹಗಳು ಸುತ್ತಾಕೊಂಡಿದೆ. ಅಂದರೆ ಸೂರ್ಯ ದಿನ ಚೇಂಜ್ ಆಗ್ತಾನೆ, ಬೆಳಗ್ಗೆ ಹುಡುಕ್ತಾನೆ. ಚಂದ್ರ ರಾತ್ರಿ ಮುಳುಗ್ತಾನೆ, ಬೆಳಗ್ಗೆ ಚೇಂಜ್ ಆಗ್ತಾನೆ. 4 ಗ್ರಹ ಆಯಿತು. ಕುಜ 48 ಚೇಂಜ್ ಆಗ್ತಾನೆ. ಶುಕ್ರನು 1 ತಿಂಗಳು ಹೆಚ್ಚು ಕಡಿಮೆ ಇರ್ತಾನೆ. ಆದರೆ ಅತಿ ಮುಖ್ಯವಾದ ಗ್ರಹಗಳು ಅಂದರೆ 18 ತಿಂಗಳು ರಾಹುಕೇತುಗಳು ಬದಲಾವಣೆ ಆಗ್ತಾರೆ. ಗುರುನು 1.25 ವರ್ಷ ಇರ್ತಾನೆ, 14-15 ತಿಂಗಳು ಇರ್ತಾರೆ. ಶನಿ 2 ವರ್ಷ ಇರ್ತಾನೆ. ಅಂದರೆ ಅತ್ಯಂತ ಅಧಿಕವಾದ ಕಾಲ ಶನಿಗೆ ನಿರ್ಮಾಣ ಮಾಡಿದ್ದಾನೆ ದೇವರು. ಯಾಕೆಂದರೆ ಶನಿ ಧರ್ಮಕರ್ಮಾಧಿಪತಿಯವನು. ಯಾರಿಗೆ ಅಂದರೆ ಅತ್ಯಂತ ಒಳ್ಳೆಯ ಗ್ರಹ, ಒಳ್ಳೇದು ಮಾಡೋ ನಮ್ಮನೆ. ಆದರೆ ಅವನೊಂದು ಚೌಕಟ್ಟಿದೆ. ಈಗ ನೋಡಿ, ನೀವು ಫುಟ್ಬಾಲ್ ಆಡ್ತಿರ್ತೀರ, ಗೋಲ್ ಕೀಪರ್ ಇದ್ದಾನೆ, ಗೋಲ್ ಹೊಡಿತಾ ಇರ್ತೀರ, ಬಾಲ್ ಆಚೆ ಹೋದ್ರೆ ಏನಾಗುತ್ತೆ? ಔಟ್. ನೀವು ಔಟ್. ಅಂದರೆ ಬೌಂಡ್ರಿ ಒಳಗೆ ಆಡಬೇಕು. ಶನಿದೇನು ಕಾನೂನು? ಧರ್ಮದ ಚೌಕಟ್ಟಲ್ಲಿ ಏನು ಮಾಡಿದ್ದೇನೆ ಅದರೊಳಗೆ ಆಟ ಆಡಿ ಏನು ಬೇಕಾದ್ರೂ ಆಡು. ಅಧರ್ಮಕ್ಕೆ ಬಂದರೆ ನೀನು ಅಧರ್ಮದ ಬೌಂಡ್ರಿಗೆ ಬಂದರೆ ನೀನು ಮಟ್ಟ ಹಾಕ್ತೀನಿ ಅಂತ ದೇವರ ವಚನ ಕೊಟ್ಟಿದ್ದಾನೆ. ಒಂದು ತಿಳ್ಕೊಳ್ಳಿ, ಶನಿಗ್ರಹ ಅವನ ಜೀವನ, ಅವನ ಹುಟ್ಟು ಎಲ್ಲ ಆಗಿರೋದು ದೇವರು ಮಹಾದೇವರಿಂದ, ಮಹಾದೇವರ ಒಂದು ಪ್ರಸಾದದಿಂದ ಅವನೇ ಶನಿಗ್ರಹ ಸೃಷ್ಟಿ ಮಾಡ್ತಾನೆ. ಅವನು ಛಾಯಾದೇವಿ ಪುತ್ರ. ಅವನು ಸೂರ್ಯನೇ ಕಡೆಗಾಣಿಸ್ಬಿಡ್ತಾನೆ, ತಂದೆನೇ ಬಿಟ್ಟುಬಿಡ್ತಾನೆ, ತಾಯಿಯನ್ನೇ ಪ್ರೀತಿ ಮಾಡ್ತಾನೆ. ಅಂದರೆ ಅವನ ತಾಯಿ ಪಾರ್ವತಿ. ಅವನು ತಾಯಿಯನ್ನು ಪ್ರೇಮ ಮಾಡ್ತಕ್ಕಂಥ, ತಾಯಿ ಗೌರವ ಕೊಡ್ತಕ್ಕಂಥ ಒಂದು ಗ್ರಹ ಅವನು. ಅಂಥ ಶನಿಗ್ರಹ ಈಗ ಗುರುಮನೆಗೆ ಬಂದಿದ್ದಾನೆ ಅಂತಂದರೆ ಗುರು ಪುಣ್ಯಕಾರಕ. ಗುರು ಏನು ಮಾಡ್ತಾನೆ? ಒಳ್ಳೆ ತಿಳುವಳಿಕೆ ಕೊಡ್ತಾನೆ, ಒಳ್ಳೆ ಬುದ್ಧಿ ಕೊಡ್ತಾನೆ, ಒಳ್ಳೆ ವಿದ್ಯೆ ಕೊಡ್ತಾನೆ. ದಯವಿಟ್ಟು ನೀವು ಯಾರು ಡಾಕ್ಟರ್ MA PhD ತರಕಾರಿ ತಗೊಂಬಿಟ್ರೆ ಯಾರು ಕೇಳಲ್ಲ. ವಿದ್ಯೆ ಇದೆ, ವಿದ್ಯೆ ಇದ್ರೆ ನಡೆಯಲ್ಲ, ಬುದ್ಧಿ ಇರಬೇಕು. ಆ ಬುದ್ಧಿ ಇದ್ದರೆ ವಿದ್ಯೆ ಶೋಭಾ ಆಗುತ್ತೆ. ವಿದ್ಯೆ ಇದ್ದರೆ ಬರೋಲ್ಲ, ಬುದ್ಧಿ ಇದ್ದರೆ ನೀವೆಲ್ಲಿ ಬೇಕಾದ್ರೆ ಬರ್ಬೋದು. ಬೆದ್ದಿರ್ತಕ್ಕಂಥದ್ದು ಪೂರ್ವದಿಂದ ಬರತಕ್ಕಂಥದ್ದು ಪುಣ್ಯ ವಿಷಯಗಳನ್ನು ಬುದ್ಧಿ ಬಂದಿದೆ. ಆದರೆ ಭಾರತದಲ್ಲೆಲ್ಲ ಬುದ್ಧಿವಂತರೆ. ನೋಡಿ, ಇವತ್ತಿನ ದಿವಸ ನೀವು ಅಮೇರಿಕಾದಲ್ಲಿ ನಮ್ಮಲ್ಲಿ ಕೆಲವರು 5% ಟ್ಯಾಕ್ಸ್ ಕಟ್ಟೋರಿದ್ದಾರೆ. ಎಲ್ಲಿ? ಅಮೇರಿಕಾದಲ್ಲಿ. ಬುದ್ಧಿವಂತರಲ್ವೇ ಅವರು? ಹೆಮ್ಮೆ ಪಡಬೇಕಲ್ಲ ನಾವು. ತೋರಿಸಿ, ಯಾವ ದೇಶದಲ್ಲಿ ಭಾರತವರೆಲ್ಲ ತೋರಿಸಿರೋ ಬೇಡ. ಈ ಜಗತ್ತಿನ ಮೂಲೆ ಮೂಲೆಯಲ್ಲಿದೆ. ಆಯಿತಾ? ಆಮೇಲೆ ಭಾರತೀಯರೆಲ್ಲರೂ ಬುದ್ಧಿವಂತರೇ, ಸ್ವಾಭಿಮಾನ ಇದೆ, ಆದರೆ ಅವಮಾನ ತಡ್ಕೊಳ್ಳಾರರು. ಆದರೆ ಮಾತ್ರ ಅವ್ರ ಬುದ್ಧಿಗೆ ಎಲ್ಲೂ ಕಡಿಮೆ ಇಲ್ಲ. ಗೊತ್ತಾಗುತ್ತೆ. ಈಗ ಟ್ರಂಪ್ ಅವರು ಏನೋ ಒಂದು ಕಾನೂನು ಮಾಡಿದಾರಲ್ಲ, ಭಾರತೀಯರನ್ನು ಬಿಡಲ್ಲ, ಅವ್ರನ್ನ ಬಿಡಲ್ಲ ಅಂತ. ಮುಂದಿನ ದಿನಗಳು ಗೊತ್ತಾಗುತ್ತೆ. ಭಾರತದ ಎಲ್ಲಿದ್ದರೂ ಆ ದೇಶ ಏಳಿಗೆಗೆ ಸಹಕರಿಸ್ತಾರೆ, ದೇಶವನ್ನು ತಂದೆ ತರ್ತಾರೆ. 5% ಟ್ಯಾಕ್ಸ್ ನಿಮ್ಗೆ ಹೇಳುತ್ತೆ. ಯಾಕೆ ಇಷ್ಟು ಹೇಳಿದೆ ನಿಮಗೆ ಅಂದರೆ, ಈ ರಾಹುಕೇತುಗಳ ಸಂಪರ್ಕದಲ್ಲಿ ಈ ಭೂಮಂಡಲದಲ್ಲಿ ಜಲದಿಂದ ತೊಂದರೆ ಇದೆ ಅಂಥೇಳಿ ಕಂಡಿದ್ದೇವೆ. ಜಲಗಂಡ ನಾನಲ್ಲ, ಎಲ್ಲರೂ. ಜಲಕಂಟಕ ಇಡೀ ರಾಷ್ಟ್ರದಲ್ಲಿದೆ. ಇಡೀ ರಾಷ್ಟ್ರವನ್ನು ಅಲ್ಲ ಸರ್, ನೀವು ಬುದ್ಧಿವಂತರಿದ್ದೀರಾ, ನಿಮ್ಮ ಮಾಲೀಕರು ಅತ್ಯಂತ ದೈವಭಕ್ತರು, ಅವರು ಕೂಡ ಬೇಕಾದಷ್ಟು ಸಂಶೋಧನೆ ಎಲ್ಲ ಮಾಡಿದ್ದಾರೆ. ಅವರು ನನ್ನಷ್ಟು ಎಷ್ಟು ವಿಷಯ ಗೊತ್ತು, ಅವ್ರಿಗೂ ಮಾಲೀಕರಿಗೂ ಚೆನ್ನಾಗಿ ವಿಷಯ. ಈ ವರ್ಷ ಈ ಚತುರ್ಗ್ರಹಗಳ ಸ್ಥಾನ ಪಲ್ಲಟದಿಂದ ಒಂದು ಜಲಕಂಟಕ ಇದೆ ಅಂತ ರಾಷ್ಟ್ರ. ಹೌದು, ಜಲಕಂಟಕ ಒಂದೇ ಒಂದಿಲ್ಲ. ಜಲಕಂಟಕ ಜೊತೆಯಾಗಿ ಏನಾಗಿದೆ ಅಂತಂದರೆ, ಆಯಿತು, ನೀವು ನೀರು ಹೋಗೋಕ್ಕೆ ಏನು ದಾರಿ ಮಾಡಿದ್ದೀರಾ? ಮಳೆ ಬಂತು, ನಮ್ಮ ಕಾಂಪೌಂಡಿಗೆ ಬರುತ್ತೆ, ಎಲ್ಲೆಲ್ಲಿ ಲೋ ಲೆವೆಲಲ್ಲಿ ಹೊರಟೋಗುತ್ತೆ. ತತ್ವ ಏನಿದೆ? ಯಾವಾಗಲೂ ಗುಡ್ಡದ ಮೇಲೆ ಮಳೆ ಬಿದ್ದು ಆ ಮಳೆ ಇಲ್ಲಿ ತಗ್ಗು ಪ್ರದೇಶಕ್ಕೆ ಹೋಗಿ ಸಮುದ್ರ ಸೇರುತ್ತೆ. ಸೇರೋಕ್ಕೆ ಜಾಗ ಮಾಡಿದ್ದೀರಾ ನೀವು? ಎಲ್ಲ ಕೆರೆ ಎಲ್ಲ ಸೈಡ್ ಮಾಡಿ ಹಂಚಿಬಿಟ್ರಿ. ಆಲ್ಸೂರು ಕೆರೆ, ಆಲ್ಸೂರು ಲೇಕು, ಯಡಿಯೂರು ಲೇಕು, ಯಾವ ಲೇಕಿತ್ತು ಎಲ್ಲ ತಗೊಂಡ್ರೆ ಮಜಾ ಮಾಡಿ ಅಪಾರ್ಟ್ಮೆಂಟ್ ಕಟ್ಕೊಳ್ಳಿ, ಕೋಟ್ಯಾಂತರ ಮಾಡಿ ಅಂತ. ಅದರ ಫಲವೇ ಇತ್ತು ಊಟ ಮಾಡಿರ್ತಕ್ಕಂಥದ್ದು. ಯಾವತ್ತು ನಿಮಗೆ ಈ ರಾಷ್ಟ್ರದಲ್ಲಿ ಮನೆ ಕಟ್ಟಬೇಕು ಅಂತ ಆಸೆ ಬಂತು, ಫ್ಲೋರ್ ಮೇಲೆ ಫ್ಲೋರ್ ಏರಿಸ್ತಾ ಇದ್ದೀರಲ್ಲ, ಸದ್ಯದಲ್ಲೇ ಕಾಣ್ತೀರ ಎಷ್ಟೋ ಬಹುಮಡಿ ಕಟ್ಟೆಗಳು ಕುಸಿದು ಹೋಗ್ತವೆ. ನೋಡ್ತಾ ಇರಬೇಕಾದ್ರೆ ನೀವು. ಅದೇ ಕೇತು ರಾಹುಗಳು ಸಮತೋಲನ ಮಾಡೋಕ್ಕೆ ಇಬ್ಬರು ಬಂದಿದ್ದಾರೆ. ಪಾಪ ಪುಣ್ಯವನ್ನು ಜೋಪಾನ ಮಾಡಿ, ಪಾಪಕ್ಕೆ ಸರಿಯಾದ ಪುಣ್ಯವಂತಿರಬೇಕು, ಪಾಪಿಗಳನ್ನು ಅವರು ಕಡಿಮೆ ಮಾಡಬೇಕು. ನಾನು ಯಾರು ಪುಣ್ಯಪುರುಷ ನಾನು ಹೇಳ್ಕೊತಿಲ್ಲ, ನಾನು ದೇವ್ರ ದೃಷ್ಟಿಯಿಂದ ನನಗೆ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿದ್ದಂಗೆ ನಾನು ಯಾವ ತಪ್ಪು ಮಾಡಿಲ್ಲ.
ಎಲ್ಲರೂ ಪ್ರಾರ್ಥನೆಯಲ್ಲಿ ಪೂಜೆಯಲ್ಲಿ ತೊಡ್ಕೊಂಡ್ರೆ ಭಾರತಕ್ಕೆ ತುಂಬ ಕ್ಷೇಮವಾಗಿರುತ್ತೆ. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ರಾಹು ಕೇತುಗಳು ಕಣ್ಣು ಕಾಣದ ಗ್ರಹಗಳು. ಜ್ಯೋತಿಷಲ್ಲೂ ಕೂಡ ಅವ್ರು ಹೇಳೋದು ತುಂಬ ಕಷ್ಟ. ಹಿಡನ್ ಅಂದರೆ ಅವ್ರಿಗೇನೋ ಒಂದು ಆತ್ಮಬುದ್ಧಿಯಲ್ಲಿ ಪ್ರೇರೇಪಣೆ ಇರುತ್ತೆ ಅವ್ರಿಗೆ. ಅವ್ರಿಗೆ ಒಂದು ಪ್ರೇರೇಪಣೆ ಆಗುತ್ತೆ ಅವ್ರಿಗೆ. ಸಡನ್ನಾಗಿ ಅವ್ರೇನೋ ಮಾಡೋಕ್ಕೆ ಬಿಡ್ತಾರೆ ಅವರು. ಆ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಅಂತಂದರೆ ಭೂಮಂಡಲದಲ್ಲಿ ಏನೇನು ದೇವರು ಭಗವಂತ ಸೃಷ್ಟಿ ಮಾಡಿದ್ದಾನೆ. ಮೊದಲು ನಿಮಗೆ ಗೊತ್ತಿದೆ, ಇಡೀ ಪ್ರಪಂಚ ಜಲಮಯವಾಗಿತ್ತು. ಒಂದು ತತ್ತಿ ಹೊಡೆದು ಆಕಾಶ ಭೂಮಿ ಆಯಿತು. ಬ್ರಹ್ಮನಿಗೆ ವಿಷ್ಣು ಕೆಲಸ ಕೊಟ್ಟ. ಬ್ರಹ್ಮ ನಾನೇ ಶ್ರೇಷ್ಠ ಅಂದ್ಕೊಂಡ. ನೀನು ಶ್ರೇಷ್ಠ ಅಲ್ಲ, ನಾನು ನಿನ್ನ ಬಾಯಲ್ಲಿ ಮನುಷ್ಯನ ಸೃಷ್ಟಿ ಮಾಡು ಅಂತ ಹೇಳ್ದ. ಆಮೇಲೆ ಈಶ್ವರ ಏನು ಮಾಡ್ದ, ನೀನು ಸೃಷ್ಟಿ ಮಾಡು, ನೀನು ಕೊಡ್ತೀಯ ಕೊಡು, ಪಾಪ ಪುಣ್ಯ ಅಳೆದುಬಿಟ್ಟು ಎಲ್ಲದನ್ನು ಮನಸ್ಸು ಮಾಡಿಡ್ತೀನಿ ಅಂತ. ಜಲಪ್ರಳಯ ಉಂಟಾಗುವುದೇ ಈಶ್ವರನಿಂದ. ಈಶ್ವರ ಅಂದರೆ ಯಾರವನು? ಕೇತುಗೆ ಅಧಿದೇವತೆ ಯಾವುದು? ಈಶ್ವರ. ಕೇತು ಅಂದರೆ ಗಣಪತಿ, ರಾಹು ಅಂದರೆ ಸುಬ್ರಹ್ಮಣ್ಯ ದೇವರು. ಇಡೀ ಉಮಾಮಹೇಶ್ವರನ ಪರಿವಾರ, ಶಿವ, ಪಾರ್ವತಿ, ಸುಬ್ರಹ್ಮಣ್ಯ, ಸ್ಕಂದ, ಇಷ್ಟೇ ಜನ ಈ ಪ್ರಪಂಚದಲ್ಲಿ ಅವ್ರ ಕೈಲಿದೆ. ಅವ್ರ ಕೈಲಿ ವಿಷ್ಣು ಪಾಪ ಕೇಳಿದ್ರೆ ಕೊಟ್ಬಿಡ್ತಾನೆ, ಪಾಪ ತುಂಬ ಒಳ್ಳೆಯವನು. ಆದರೆ ಇದನ್ನು ಸುಧಾರಿಸ್ಕೋಬೇಕಾದ್ರೆ ಜಲಕಂಟಕ ಇರಬಾರ್ದು, ನಿರ್ಗಾಳಿ ಬೀಸಬಾರ್ದು. ನೋಡಿ, ವಾಯುತತ್ವ ಪಂಚತತ್ವಗಳಿದೆ. ಪೃಥ್ವಿ, ಆಕಾಶ, ವಾಯು, ವರುಣ, ಅಗ್ನಿ, ಐದು ತತ್ವಗಳಲ್ಲಿರ್ತಕ್ಕಂಥದ್ದನ್ನು ಪ್ರಪಂಚ ನಿರ್ಮಾಣ ಮಾಡಿರ್ತಕ್ಕಂಥ ಶಾಸ್ತ್ರ ಅಂತ ಯಾರು ಸುಳ್ಳು ಹೇಳೋಕ್ಕಾಗುತ್ತೆ? ಗುರುಗಳೇ, ಈ ಚತುರ್ಗ್ರಹಗಳ ಸ್ಥಾನ ಪಲ್ಲಟದಿಂದ ನೀವು ಹೇಳಿದ್ರೆ ಈಗ ಜಲಕಂಟಕ ಉಂಟಾಗುತ್ತೆ, ಹಾಗೂ ಅವಶ್ಯವಾಗಿ ಭಾರತ ಉದ್ದಗಲಲ್ಲಿದೆ. ಈಗ ಇಲ್ಲಿ ಶುರುವಾಗಿದೆ. ಇನ್ನೂ ಒಂದೇನೋ ನಡೆಯುತ್ತೆ ಈ ರಾಷ್ಟ್ರದ, ಈ ಬೆಂಗಳೂರಲ್ಲ ಇನ್ನೊಂದೇನೋ ನಡೆಯುತ್ತೆ. ಪ್ರಾಕೃತಿಕ ಇದರ ಮೇಲೆ ಪರಿಣಾಮ ಬೀರುತ್ತೆ. ಹೌದು, ಜಲಕಂಟಕ. ಇದೇ ರೀತಿ ನಿಮಗೆ ರಾಜಕೀಯ ಒಳಸುಳಿವು ಬಲ್ಲವರು ನೀವು. ಯಾಕಂದರೆ ನಿಮಗೆ ರಾಜಕೀಯವಾಗಿ ಅತ್ಯಂತ ದೊಡ್ಡ ಮಟ್ಟದ ಸಂಪರ್ಕಗಳಿವೆ. ಜೊತೆಗೆ ಈ ಗ್ರಹಗತಿಗಳು ಮತ್ತು ನಿಮಗೆ ರಾಜಕೀಯ ಕೆಲವು ಪ್ರಮುಖ ನಾಯಕರ ವೈಯಕ್ತಿಕ ಪರಿಚಯ ಕೂಡ ಇದೆ ನಿಮಗೆ. ಹೀಗಾಗಿ ರಾಜಕೀಯ ಅಂತ ಬಂದಾಗ ಅತ್ಯಂತ ನಿಖರವಾಗಿ ಕರಾರುವಕ್ಕಾಗಿ ಭವಿಷ್ಯವನ್ನು ಅಥವಾ ಮುಂದಿನದಲ್ಲಿ ಘಟಿಸುವಂತಹ ಘಟನೆಗಳನ್ನು ಅತ್ಯಂತ ನಿಖರವಾಗಿ ನೀವು ಈ ಹಿಂದೆ ಕೂಡ ಹಲವಾರು ಬಾರಿ ಹೇಳಿದ್ದೀರಿ, ಅದು ಎಲ್ಲರಿಗೂ ಗೊತ್ತು ಕೂಡ. ಸೊ ಈ ಚತುರ್ಗ್ರಹಗಳ ಸ್ಥಾನ ಪಲ್ಲಟದಿಂದ ರಾಷ್ಟ್ರ ರಾಜಕಾರಣದ ಮೇಲೆ ಯಾವ ರೀತಿಯ ಪರಿಣಾಮ ಆಗುತ್ತೆ? ಅದಕ್ಕೂ ಇದಕ್ಕೂ ಲಿಂಕ್ ಇದೆ. ನೋಡಿ, ಶನಿ ಬಂದಾಗಲೇ ರಾಷ್ಟ್ರ ರಾಜಕಾರಣದ ಮೇಲೆ ಪ್ರಭಾವ ಬೀರ್ಬಿಟ್ಟಿದ್ದಾನೆ. ಆಗಬಾರ್ದು ಯುದ್ಧ ಆಗಿ ನಮ್ಮೊಳಗೆ ಸೇರಿಕೊಂಡು ನಮ್ಮ ಬೇಹುಗಾರಿಗೆ ಗೊತ್ತಿರಲಿಲ್ಲ ಉಗ್ರರೋದು. ಯಾರು ಗೊತ್ತಿತ್ತು? ಯಾರು ನೋಡಿದರೆ? ಇಲ್ಲ. ಹೋಲಿ ನಮ್ಮ ರಾಷ್ಟ್ರ ಆಳ್ತಿರೋರು ಅದರ ಬಗ್ಗೆ ಗಮನ ಹರಿಸಿದ್ರಾ? ಅಥವಾ ಅದರ ಬಗ್ಗೆ ಚಿಂತನೆ ಮಾಡಿದ್ರಾ? ಅದು ಅವ್ರಿಗೆ ಗೊತ್ತಾಗಿತ್ತಾ? ಹಾಗೆ ಎಲ್ಲಿ ಫೇಲ್ಯೂರ್ ಆದವರು? ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತಾ? ಅದು ಕಾರ್ಯವೇಗದ ಹೋಗಲಿಲ್ವಾ? ಅದು ಇದು ಗೊತ್ತಾಗಲೇ ಇಲ್ವಾ? ಇದೇ ರಾಹುಕೇತುಗಳು. ಕಳ್ಳರು ಯಾರು ಕಣ್ಣು ಬೀಳಲ್ಲ. 29 ಜನ ಮುಗಿಸ್ಬಿಟ್ರೆ ಅವರು. ಆಯಿತು, ನೀವೇನೋ ಪುಲ್ವಾಮಾ ದಾಳಿ ಮಾಡಿದ್ರಿ, ಇನ್ನೊಂದು 50 ಜನ ಸತ್ತರು, ಎಲ್ಲ ಹೋದರು. 29 ಜನ ಮತ್ತೆ ಸೃಷ್ಟಿ ಮಾಡೋಕ್ಕಾಗತ್ತಾ ನಾವು? ಪಾಪ 29 ಜನ ಯಾವೊಂದು ತಪ್ಪು ಮಾಡಿದ್ರೇ, ಯಾವ ತಪ್ಪುಗಳು ಮಾಡಿದ್ರೆ ಹೋಗಿದ್ದವ್ರನ್ನ, ಜೀವಂತವಾಗಿ ಹೋಗಿದ್ದವ್ರನ್ನ ನಿನ್ನ ಕೊಲ್ತಾ ಇದ್ದಲ್ಲಿ ಕೊಲ್ಲಬಿಡೋದು ಎಷ್ಟು ಧರ್ಮ ಅದು? ಅದು ಕೊಲ್ಲಬಾರ್ದು ಅಂತಾಗಿದ್ದರೆ ಹಾಗಾದ್ರೆ ದೇವ್ರು ಸಹಾಯ ಮಾಡೋಕ್ಕಾಯಿತು. ಹಾಗಾದ್ರೆ ದೇವ್ರು ಸಹಾಯ ಮಾಡಬೇಕು ಅಂತಿದ್ರೆ ದೊರೆ ಪುಣ್ಯ ಇರಬೇಕು. ರಾಷ್ಟ್ರವನ್ನು ದೊರೆ ಪುಣ್ಯ ಇದ್ರವೇ ಹತ್ರವೇ ರಾಷ್ಟ್ರವನ್ನು ರಕ್ಷಣೆ ಮಾಡೋಕ್ಕಾಗುತ್ತೆ. ಇದು ಖಂಡಿತ ರಕ್ಷಣೆ ಮಾಡ. ದೈವಾಧೀನಂ ಜಗತ್ ಸರ್ವಂ. ಅದು ಮೋದಿಯವ್ರ ಮೇಲೆ ಇಲ್ವಾ? ಹೌದಾ? ಮೋದಿಯವ್ರ ಮೇಲೆ ಕಡಿಮೆ ಆಗಿದೆ ಅಂತ ಹೇಳ್ತೀನಿ. ನನಗೇನು ಭಯ ಇಲ್ಲ. ಕಡಿಮೆ ಆಗಿದೆ, ಎಲ್ಲವೂ ಕಡಿಮೆ ಆಗಿದೆ. ಅದಕ್ಕೆ ನೀವು ಹೇಳೋದು ಪಹಲ್ಗಾಮ್ ಘಟನೆ ಆಯಿತು ಅಂತ. ಹೌದು. ಅದಕ್ಕೆ ಎಲ್ಲೋ ಮೆಷಿನರಿ ಫೇಲ್ ಆಗಿದೆ, ಅಲ್ಲಿ ಸರ್ಕಾರದ ಯಂತ್ರ ಎಲ್ಲೋ ಫೇಲ್ ಆಗಿದೆ, ಅದಕ್ಕೆ ಅದಾಗಿದೆ. ನಾನಿದು ಸರಿಯಾಗ್ಬಿಡ್ತೀನಿ ಅಂತಲ್ಲ, ನಾನಿದು ಹಂಗೆ ಇನ್ನೂ ಜಾಸ್ತಿ ಆಗ್ತಿದೆ ಗೊತ್ತಿಲ್ಲ. ಬಟ್ ಅದಕ್ಕೆ ಅತ್ಯಂತ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ್ ಆಯ್ತಲ್ಲ ಸರ್. ನಾನು ಹೇಳ್ತಕ್ಕಂಥದ್ದು ನೀವು ಕ್ರಿಯೆಗೆ ಪ್ರತಿಕ್ರಿಯೆ. ಸರ್, ನಿಮ್ಮ ಫಸ್ಟ್ ನನಗೆ ಆನ್ಸರ್ ಮಾಡಿದ್ದೀವಿ. ನೀವು ಅವ್ರು ಬಲಿ ಕೊಟ್ಟಿದ್ದು ಎಷ್ಟು ಸರಿ ಇದೆ? ಪ್ರತಿಕಾರ ಮಾಡೋದು ಆಯ್ತು, ಆಮೇಲೆ ಮಾಡಲೇಬೇಕು. ಯಾರಿದ್ರು ಮಾಡೇ ಮಾಡ್ತಾರೆ. ಗುಂಡು ಹಾರಿಸ್ಮೇಲೆ ಗುಂಡು ಹಾರಿಸ್ತೀವಿ, ಅದರಲ್ಲಿ ಅನುಮಾನ ಇಲ್ಲ. ನೀವು ಪ್ರೈವೇಟ್ ಅದು ಹಾರಿಸ್ತೀರ. ಆದರೆ 29 ಜನ ಏನು ಪಾಪ ಮಾಡಿದ್ದಕ್ಕೆ ಹೋದ್ರು, ಅದೇ ರಾಹುಕೇತುಗಳು.
ಅಂತರ್ಯದಲ್ಲಿ ಕೆಲಸ ಮಾಡಿಬಿಡ್ತಾರೆ ಅದನ್ನು. ಅದು ಒಂದಂತೂ ಡೌಟ ಉಳ್ಕೊಳ್ತಲ್ಲ, ಭಾರತ ರಾಷ್ಟ್ರ ರಕ್ಷಣಾ ಆಗಲಿ ಅಥವಾ ಮಿಲಿಟ್ರಿ ಆಗಲಿ ಅಥವಾ ಬೇಹುಗಾರಿಕೆ ಆಗಲಿ ಅಥವಾ ಎಕ್ಸ್ಟ್ರಾರ್ಡಿನರಿ ಇಂಟೆಲಿಜೆನ್ಸ್ ಇದ್ದರೂ ಕೂಡ 29 ಜನ ಉಳಿಸೋಕ್ಕಾಗಲಿಲ್ಲ ನಾವು. ಒಂದು ಗುರುಗಳೇ, ಆಪರೇಷನ್ ಸಿಂಧೂರ ಏನು ಕೇಂದ್ರ ಸರ್ಕಾರ ಮಾಡಿತು ಅದನ್ನು ಮುಂದುವರಿಸಬೇಕಿತ್ತು, ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಮಾಡಬೇಕಾಗಿತ್ತು, ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನು ಭಾರತ ಮತ್ತೆ ವಶಪಡಿಸಿಕೊಳ್ಬೇಕಿತ್ತು ಅಂತ ಒಂದು ಅಭಿಪ್ರಾಯ ರಾಜಕೀಯ ವಲಯದಲ್ಲಿ ಹಾಗೂ ಬೇರೆ ಬೇರೆ ವಲಯದಲ್ಲಿ ಹಲವಾರು ಪ್ರಮುಖರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾನು ಒಂದು ಹೇಳ್ತೀನಿ ಕೇಳಿ, ನಾನೇನು ನಿಮಿಟ್ಟು ಬುದ್ಧಿವಂತ ಅಲ್ಲ, ನಾನು ಅಧ್ಯಯನ ಮಾಡ್ತೀನಿ, ಯಾರು ಅಧ್ಯಾಪನ ಮಾಡಿ ಪಾಠ ಹೇಳೋರನ್ನು ಕೇಳಿಸ್ಕೊತೀನಿ. ನಾನೇನು ದೊಡ್ಡ ಪಂಡಿತ ಬೋರ್ಡ್ ಹಾಕ್ಕೊಂಡಿಲ್ಲ, ಯಾವ ಗಲ್ಲಾಪೆ ಇಟ್ಕೊಂಡಿಲ್ಲ, ಏನು ಇಟ್ಕೊಂಡಿಲ್ಲ, ಇಷ್ಟು ಮಾತ್ರ ಹೇಳ್ತೀನಿ ಕೇಳಿ. ನೀರು ಯಾರ್ದು ಸ್ವಂತ ಅಲ್ಲ, ಜಲ ನೆಲ ಪರಮಾತ್ಮನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಈ ಜಲ ನೆಲಕ್ಕೆ ಮನುಷ್ಯನು ಬಂದ ಮೇಲೆ ಮನುಷ್ಯ ಮೂರೇ ಕೇಳೋದು: ಹೊಟ್ಟೆ ತುಂಬ ಊಟ, ಕೈ ತುಂಬ ಕೆಲಸ, ಆರೋಗ್ಯಕ್ಕೆ ಒಂದು ಒಳ್ಳೆಯ ಆಸ್ಪತ್ರೆ, ಮಲಗಕ್ಕೆ ಒಂದು ಸೂರು, ಇಷ್ಟೇ ಕೇಳೋದು. ಇನ್ನೇನು ಜಾಸ್ತಿ ಏನು ಕೇಳಿದ್ದಾನೆ? ಏನು ಕೇಳಿರಲ್ಲ. ಯಾಕೆ ನಿಮ್ಗೆ ಹೇಳಿದೆ ಅಂತಂದರೆ, ಆಯಿತು ನೀವು ಸುಂದರ ಆಪ್ರೇಟ್ ಮಾಡಿದ್ರೆ ಸಿಂಧು ನದಿ ಬಿಡಲ್ಲ ಅಂತಂದ್ರಿ. ಇಲ್ಲಿ ಬಾಯಾರಿಕೆಗೆ ಮುಸಲ್ಮಾನನು ಒಂದೇ, ಬ್ರಾಹ್ಮಣನು ಒಂದೇ, ಕ್ರಿಶ್ಚಿಯನ್ ಒಂದೇ, ಎಲ್ಲರೂ ಒಂದೇ. ಅದನ್ನು ಆಫ್ಟರ್ ಥಾಟ್ ಇದು ಮಾಡಿದ್ರಲ್ಲ ಅಂತ ನೀವು ಮಾಡಿದರೆ ಅದು ಮುಂದೆ ನಿಲ್ಲಿಸ್ಬೋದಾಯ್ತಲ್ಲ. ಅದು ಈ ಭಯೋತ್ಪಾದನೆ ಎಷ್ಟೋ ವರ್ಷ ನಡೆದೇ ಇದೆಯಲ್ಲ, ಆವಾಗೆಲ್ಲ ನಿಮಗೆ ನಿಲ್ಲಿಸ್ಬೋದಾಯ್ತಲ್ಲ. ಯಾಕೆ ಸಿಂಧೂರ ನದಿ ಯಾಕೆ ನೀರು ಕೊಟ್ರಿ? ಈಗ ಅದಕ್ಕೇನು ಸಿಂಧೂರ ಅಂತ ಯಾಕೆ ಸಿಂಧೂರ ಆಪರೇಷನ್ ಅಂತ ಹೇಳಿದರೆ ಅದೇನು? ಅದರಲ್ಲಿಗೆ ನಿಮಗೆ ಮನುಷ್ಯನ ಕಷ್ಟಗಳಲ್ಲಿ ಅವನ ಭಾಗಿಯಾಗಿಲ್ಲದೆ ಇದ್ದರೂ ಕೂಡ, ಅವನು ಯಾವ ತಪ್ಪಿಲ್ಲದೆ ಇದ್ದರೂ ಕೂಡ ಪರ್ಯಾಯ ಶಬ್ದವನ್ನು ಹುಡುಕಿ ಆಪ್ಯಾಯನ ಮಾಡೋದು ನಿಮ್ಮ ಕೆಲಸ ಆಗಿಬಿಟ್ಟಿದೆ ಅಷ್ಟೇ. ಆಪ್ಯಾಯಮಾನ ಗ್ರಹಗಳೇ ರಾಹುಗಳು ಕೇತುಗಳು. ಆಪ್ಯಾಯಮಾನ ಬೇಕಿಲ್ಲ ಇಲ್ಲಿ, ಬೇಕಾಗಿರೋದು ಸತ್ಯ ಬೇಕು. ಸತ್ಯಾಂಶ ಆಗಿದೆ ಅಲ್ವಾ? ಅವ್ರು 29 ನಮ್ಮ ಜನ ನಮ್ಗೆ ಗೊತ್ತಿಲ್ಲ, ಎಷ್ಟು ಓದ್ತಿರ್ಬೋದು. ಅಲ್ಲ ಗುರುಗಳೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಿ ಈಗ 11 ವರ್ಷ ಕಂಪ್ಲೀಟ್ ಮಾಡಿದರು ಮೊನ್ನೆ ತಾನೇ. ಸೊ ಆಗಿನಿಂದಲೂ ಆರಂಭದಿಂದಲೂ ಕೂಡ ಅವರು ಮಹಾನ್ ದೈವಾನುಭಕ್ತರು. ಸೊ ಅನೇಕ ಭಾರತದಲ್ಲಿ ಇರುವಂಥ ಅನೇಕ ಧರ್ಮಕ್ಷೇತ್ರಗಳನ್ನು ಅವರು ತುಂಬ ಮೇಲ್ದರ್ಜೆಗೆ ಏರಿಸಿದ್ದಾರೆ. ಅವರ ಕಾಲದಲ್ಲೇ ಇವಾಗ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆ, ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಕೂಡ ಆಯಿತು. ನೀವು ಹೇಳ್ತಾ ಇದ್ದೀರಾ ಅವರ ಮೇಲೆ ದೈವಾನುಗ್ರಹ ಕಡಿಮೆ ಆಗ್ತಾ ಇದೆ ಅಂತ. ಸೊ ಅವರು ದೈವದ ಸೇವೆ ಮಾಡ್ತಾನೆ ಬಂದಿದ್ದಾರಲ್ಲ. ಅಲ್ಲ, ಜಾಗಟೆ ಹೊಡೆದ್ರೆ ಮೋದಿ, ಚಮಚ ತಟ್ಟಿದ್ರೆ ಮೋದಿ ಸೈನಿಕರು, ಗಂಟೆ ಹೊಡೆದ್ರೆ ಮೋದಿ, ಎಲ್ಲ ಹಸು ಕೂಗಿದ್ರೆ ಮೋದಿ, ಎಲ್ಲ ಮೋದಿ 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 ಮೋದಿ. ಎರಡೇ ಅಕ್ಷರ ಗೊತ್ತಿದ್ದು, ಗೋಧಿ ಮೋದಿ ಎರಡೇ ಗೊತ್ತಿದ್ದು. ಆದರೆ ಮೋದಿ ಮೇಲೆ ಆಪದ ನಾನು ಹೇಳೋದಿಲ್ಲ. ಒಬ್ಬ ಸಂತ, ದೇವ್ರ ನಿರ್ಮಾಣ, ಅವನು ಹುಟ್ಟರು ದೇವ್ರ ನಿರ್ಮಾಣ. ಅವರು ಬಂದ ಮೇಲೆ ಖಂಡಿತವಾಗಲೇ ಹಿಂದೂ ಧರ್ಮಕ್ಕೂ ಬೆಲೆ ಸಿಕ್ಕಿದೆ, ಒಂದು ಕಾಪಾಡಿದ್ದಾರೆ ಅದನ್ನು. ಅದ್ರ ಬಗ್ಗೆ ನಾವು ಯಾರೂ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಏನಾಗಿದೆ ಅಂತಂದರೆ 10 ವರ್ಷ ಇತ್ತಲ್ಲ, ಆ ಒಂದು ವರ್ಚಸ್ಸಿದೆಯಾ ಅವರಿಗೆ? ಹಾಗಾಗಿ 241 ಸೀಟೇ ತೊಗೊಂಡು ಇನ್ನೂ ಆಳ್ತಾನೆ ಇದ್ದಾರಲ್ಲ. ಬೇಡ, ಕಾಶ್ಮೀರದಲ್ಲಿ ನಿಮಗೆ ಸರ್ಕಾರ ಮಾಡೋ ಪರಿಸ್ಥಿತಿ ಇರಲ್ಲ. ನೀವು ಮೇಲೆ ಹಾಕ್ಕೊಂಡ್ರೆ ಅದಾದ ನೀವು ಅಲ್ಲಿ ಮಾಡದೇ ಇದ್ದಿದ್ರೆ ನಿಮ್ಮನ್ನ ಯಾರು ದೃಷ್ಟಿ ಮಾಡ್ತಿದ್ರು? ಯಾಕೆ ಸರ್ಕಾರ ಮಾಡ್ರಿ? ಅಲ್ಲಿ ವಿವೇಚನೆ ಇರಬೇಕತ್ತಲ್ವ. ಅದಕ್ಕೆ ಬುದ್ಧಿ ಬೇರೆ ವಿದ್ಯೆ ಬೇರೆ ಅಂತ ಹೇಳಿದ್ರು ನಾನು. ಮೋದಿ ಮೇಲೆ ಭ್ರಷ್ಟ ಅಂತಾಗಲಿ, ಸೋಮಾರಿ ಅಂತಾಗಲಿ, ಅಥವಾ ಅವರಿಗೆ ವಿಷಯಗಳಲ್ಲಿ ಆಂತರಿಕ ವಿಚಾರ ಗೊತ್ತಿಲ್ಲ ಅಂತಾಗಲಿ ನಾನು ಹೇಳೋಲ್ಲ. ಆದರೆ ಏನಾಗಿದೆ ಅಂತಂದರೆ, ಅವರು ಯಾವ ವಿದ್ಯಾಭ್ಯಾಸ ಮಾಡಿದ್ದಾರೆ, ವಿದ್ಯೆ ಏನೇನು ಕಲ್ತಿದ್ದಾರೆ, ಏನು ಓದಿದ್ದಾರೆ. ವಿದ್ಯಾ ಬೇರೆ ಯೋಗ ಬೇರೆ. ಯೋಗ ಆಯಿತು, ಪ್ರಧಾನಮಂತ್ರಿಗಳಾಗ್ಬಿಟ್ರು. ಆದರೆ ಒಬ್ಬ ವಿದ್ಯಾವಂತ ಆಯ್ತು ಏನು ಮಾಡ್ತಿದ್ದ ಹೇಳಿ ನೀವು? ಆ ಹೊತ್ತಿಗೆ ಅವರ ವಿದ್ಯೆ ಅವ್ರ ಸಹಾಯಕ್ಕೆ ಬರಲಿಲ್ಲ, ಅಥವಾ ಆ ಬುದ್ಧಿಯೂ ಕೆಲಸ ಮಾಡಲಿಲ್ಲ. ಅವತ್ತು ಕಾಶ್ಮೀರದ ಸರ್ಕಾರ ಮಾಡಿದ್ರೆ ಎಷ್ಟು ಚೆನ್ನಾಗಿರೋದು ನಿಮಗೆ ಗೊತ್ತಿತ್ತಲ್ವಾ? ಫಾರೂಕ್ ಅಬ್ದುಲ್ಲಾ ಮತ್ತು ಒಮರ್ ಅಬ್ದುಲ್ಲಾ ಹೇಗೆ ಗೊತ್ತಿತ್ತಲ್ವ ನಿಮಗೆ? ಆಸೆ, ನಾನಿರಬೇಕು, ಇಡೀ ರಾಷ್ಟ್ರ ಭಕ್ತಿ, BJP ಇರಬೇಕು ಅಂತ. ಹೌದು, ಇಷ್ಟೊಂದು ಚುನಾವಣೆಗಳು ನಡೆಸ್ತಾ ಇದೆಯಲ್ಲ,
ಚುನಾವಣೆಯಲ್ಲಿ ಒಂದೊಂದು ರಾಜ್ಯ 7 ಚುನಾವಣೆ ಆಗುತ್ತೆ. 7 ಚುನಾವಣೆಗೂ ಪ್ರಧಾನಮಂತ್ರಿ ಹೋಗಬೇಕು, ರಕ್ಷಣಾ ಮಂತ್ರಿ ಹೋಗಬೇಕು, ಹೋಮ್ ಮಿನಿಸ್ಟ್ರ್ ಹೋಗಬೇಕು, ಎಲ್ಲ ಶಿವರಾಜ್ ಪಾಟೀಲ್ ಅವರು ಇವರು ಎಲ್ಲರೂ ಹೋಗಬೇಕು. ಹಾಗಾದ್ರೆ ಭಾರತ ರಾಷ್ಟ್ರದ ಕೆಲಸ ಯಾರು ಮಾಡೋರು? ಏನು ಕೆಲಸ ಮಾಡ್ತಿದ್ದಾರೆ? ಬರೀ ಎಲೆಕ್ಷನ್ ಟೈಮ್ ಹೋಗ್ಯಲ್ಲ ಅವ್ರದ್ದು. ಅವ್ರ ಕೊಡುಗೆ ಏನು ಕೇಳಬೇಕಲ್ವ? ತಪ್ಪ ಕೇಳೋದು. ಈಗ ಇನ್ನೊಂದು ಮಾತಿದೆ ಗುರುಗಳೇ, ಒಂದು ಅಂದರೆ ಬಿಹಾರ ಯಾವಾಗಲೂ ಕೂಡ ಈ ರಾಷ್ಟ್ರ ರಾಜಕಾರಣದ ಒಂದು ದಿಕ್ಸೂಚಿ ಅಂತ. ಬಿಹಾರದ ಚುನಾವಣೆ ರಾಮನವರು ಲೋಹಿಯಾ ಕಾಲದಿಂದಲೂ ಕೂಡ ಅಂತ. ಸೊ ಈಗ ಕೂಡ ಬಿಹಾರ ಚುನಾವಣೆ ಬಾಕಿ ಅಲ್ಲಿಗೆ ಬಂದಿದೆ ನನಗೆ. ಸೊ ಬಿಹಾರ ಚುನಾವಣೆ ಏನಾದರೂ ಈ ರಾಷ್ಟ್ರ ರಾಜಕಾರಣದ ಚಿತ್ರಣವನ್ನು ನಾನು ಈ ದಿನ ಚತುರ್ಗ್ರಹ ಬಗ್ಗೆ ಮಾತ್ರ ಮಾತಾಡ್ತೇನೆ. ನಾನು ಭವಿಷ್ಯ ಏನು ಹೇಳಬೇಕಾದ್ರೂ ನವಂಬರ್ ಮೇಲೆ ಹೇಳ್ತಕ್ಕಂಥದ್ದು. ಒಂದು ಮಾತ್ರ ಹೇಳ್ತೀನಿ, ಈ ದೇಶದ ದಿಕ್ಕು ದಶೆ ಎಲ್ಲವೂ ಹೊಸರೂಪ ಪಡ್ಕೊಳುತ್ತೆ ಯಾವಾಗ ಗುರು ಕಟಕ ರಾಶಿಗೆ ಹೋಗ್ತಾನೆ ಅವಾಗ. ಅಂದರೆ ನೀವು ಚರಿತ್ರೆ ನೋಡ್ತಾ ಹೋಗಿ, ಅದಕ್ಕೇನು ಪಂಚಾಂಗ ಬೇಡ. ಚರಿತ್ರೆಯಲ್ಲಿ ಬಿಹಾರದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅದನ್ನಂತರಿಸಿ ಭಾರತ ಬೆಳ್ಕೊಂಡು ಬಂದಿದೆ. ಅಲ್ಲಿ ಯಾರು ಸಾಧನೆ ಮಾಡಿ ತೋರಿಸ್ತಾರೆ 29 ಅವೇ ರಾಷ್ಟ್ರ ಆಳೋದು ಅನುಮಾನ ಬೇಡದಲ್ಲಿ ಮಾತ್ರ. ನಾನೀಗಾಗಲೇ ಅದನ್ನು ಹೇಳಿದ್ದೇನೆ, ಬಹುತೇಕ ನೀವು ಪೇಪರಲ್ಲಿ ಓದಿರ್ತೀರ, ಆದರೆ ಸಂದರ್ಶನ ಕೊಟ್ಟಿದ್ದೇನೆ ನಾನು. ಅದೇ ದಿಕ್ಸೂಚಿ ಅಂತ ನೀವು ಖಂಡಿತವಾಗಿ ಹೇಳಬಲ್ಲೆ. ನಿಮಗೆ ಈ ರಾಜ್ಯ ರಾಜಕಾರಣದ ಬಗ್ಗೆ ಮಾತನಾಡೋದಾದರೆ ಗುರುಗಳೇ, ಸೊ ಒಂದು ಸಿದ್ದರಾಮಯ್ಯ ಅವರು ಬದಲಾಗ್ತಾರೆ, ಇಲ್ಲೂ ಕೂಡ ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಚರ್ಚೆ ನಡೀತಾನೇ ಇದೆ. ನಿಮಗೂ ಕೂಡ ರಾಜ್ಯ ರಾಜಕಾರಣದ ಒಳಸುಳಿವು ತುಂಬ ಚೆನ್ನಾಗಿ ಗೊತ್ತು. ಒಂದು ಗ್ರಹಗತಿಗಳ ಲೆಕ್ಕಾಚಾರ ಬೇರೆ ವಿಷಯ, ಅದ್ರ ಜೊತೆಗೆ ನೀವು ತೀರಾ ಹತ್ತಿರದಿಂದ ಬಲ್ಲವರು ರಾಜಕಾರಣವನ್ನು, ಅದು ರಾಜ್ಯ ರಾಜಕಾರಣವನ್ನು. ಸೊ ನಿಮ್ಮ ದೃಷ್ಟಿಯಲ್ಲಿ ರಾಜ್ಯದಲ್ಲಿ ಏನಾದರೂ ಬದಲಾವಣೆ? ನಾನು ಒಂದೇ ಹೇಳ್ತೀನಿ ಕೇಳಿ. ಮೋದಿ, ನರೇಂದ್ರ ಮೋದಿ ಶುದ್ಧವೋ, ಅವರ ನಾಲಿಗೆ, ಅವರ ಕೈ ಎಲ್ಲ ಸ್ವಚ್ಛವೇ. ಏನು ಚೆನ್ನಾಗಿರ್ಬೇಕು ಮನುಷ್ಯನಿಗೆ? ಅವನ ಕೈ, ಅವನ ನಾಲಿಗೆ, ಅವನ ಕಚ್ಚೆ 3 ಭದ್ರವಾಗಿದ್ದರೆ ಎಂಥವನು ಕೂಡ ಸಾಧು ಆಗ್ಬೋದು, ಸಂತನಾಗ್ಬೋದು. ಆ 3 ಮೋದಿ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ. ಅಷ್ಟೇ ಸಿದ್ದರಾಮಯ್ಯವರು ಕೂಡ ಯಾವ ಭ್ರಷ್ಟತನ ಮಾಡಿ ಎಲ್ಲಿ ಸಿಕ್ಕಾಕೊಂಡೇನೂ ಇಲ್ಲ. ಅವರೇನವರು ಎಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು? ಆದರೆ ಮೋದಿಗೆ ಈಕ್ವೇಟ್ ಮಾಡ್ಬೋದು. ಅವ್ರ ಮೇಲೆ ಭ್ರಷ್ಟತನದ ಯಾವುದೂ ಇಲ್ವಲ್ಲ ಸಿದ್ದರಾಮಯ್ಯವ್ರ ಮೇಲೆ. ಅವ್ರ ರಾಜಕಾರಣ ವೈಫಲ್ಯ ಏನಾಗಿಲ್ವಲ್ಲ ಅವರು. ಆದರೆ ಯಾರ್ಯಾರ ರಾಜಯೋಗ ಹೇಗೆ ಹೊರಟೋಗುತ್ತೆ ಅನ್ನೋಕ್ಕೆ ಇಂದಿರಾ ಗಾಂಧಿಯವರಿಗೆ ಸಾಕ್ಷಿ. ಇಂದಿರಾ ಗಾಂಧಿಯವರು ಅಚಾನಕ್ಕಾಗಿ ನಾನೇ ಹೇಳಿದೆ ಕೊಲೆ ಆಗ್ತಾರೆ ಅಂತ, ಕೊಲೆ ಆಗೋಗ್ಬಿಡ್ತು. ಯಾರು ತಪ್ಸೋಕ್ಕಾಯ್ತು ಆವಾಗ? ಅದೇ ಗ್ರಹಗಳು 4 ಗ್ರಹಗಳು ಆಗಲೂ ಇದ್ದು ನೇಪಾಳದಲ್ಲೇ ಹೋದ ಐಶ್ವರ್ಯ, ಅಲ್ಲಿ ನೇಪಾಳದಲ್ಲಿ ಹೋದ. ಅವನ ಹೆಸರೇನು? ನೇಪಾಳದಲ್ಲಿ ಒಬ್ಬ ಇದ್ದಲ್ಲ, ಅವ್ರ ಹೆಂಡತಿ ಐಶ್ವರ್ಯ ಹೋದ್ಲು. ಅವರು ನೇಪಾಳದಲ್ಲಿ ಒಬ್ಬರು ನೋಡಿ ಜ್ಞಾಪಿಸ್ಕೊಂಡಿದ್ದೇನೆ, ನಂಗೆ ಮರ್ತೋಗಿ ಹೆಸರು. ಆಗಲೂ ಕೂಡ ನೇಪಾಳದಲ್ಲಿ ಹೋದ. ನೀವು ಲೆಕ್ಕಾಚಾರಕ್ಕೆ ನೀವು ಹೋಯ್ತು ಅಂತಂದರೆ ನನಗೆ ಕಾಣೋದು ಇಷ್ಟೇ, ರಾಹು ಕೇತುಗಳು ಕಣ್ಣಿಗೆ ಕಾಣೋದು ಗ್ರಹ. ಕಣ್ಣಿಗೆ ಕಾಣೋ ಗ್ರಹಗಳು, ಒಬ್ಬ ಗುರುಮನೆ ಸೇರಿಕೊಂಡಿದ್ದಾನೆ ಶನಿ, ಇನ್ನೊಬ್ಬ ಸೂರ್ಯನ ಮನೆ ಸೇರಿಕೊಂಡಿದ್ದಾನೆ. ಸೂರ್ಯ ಅಂದರೆ ರಾಜ, ನಮ್ಮ ರಾಜ ಸ್ವಾಮಿ ಸನ್ಮಾನ್ಯ ಸಿದ್ದರಾಮಯ್ಯ ನಮಗೆ ರಾಜರು. ರಾಷ್ಟ್ರಕ್ಕೆ ಹೋದರೆ ಸನ್ಮಾನ್ಯ ಶ್ರೀ ಮೋದಿಯವರೇ ನಮ್ಮ ಮಹಾರಾಜರು. ಇವರು ರಾಜರು, ಅವರು ಮಹಾರಾಜರು. ಯಾರು ರಾಜತ್ವವನ್ನು ಇಟ್ಕೊಂಡಿದ್ದಾರೆ, ಸೆಪ್ಟೆಂಬರಲ್ಲೇ ಒಂದು ಗ್ರಹಣ ಬರುತ್ತೆ ಈ ದೇಶಕ್ಕೆ, ನಮ್ಮ ರಾಜ್ಯದಲ್ಲೇ ಬರುತ್ತೆ. 18 ನಿಮಿಷ ಕಾಲ ಇರುತ್ತೆ. ರಾಹುಕೇತುಗಳು ಬಂದಾಗ, ಗ್ರಹಣಗಳು ಬಂದಾಗ ಏನು ಪ್ರಭಾವ ಬೀರ್ತಾರೆ ಅಂತ ನಮ್ಗೆ ಅರ್ಥವಾಗೋದಿಲ್ಲ. ಅವರಿಬ್ಬರು ಕಣ್ಣು ಕಾಣೋದು ಗ್ರಹ. ಅವರು ಯಾರನ್ನು ಬೇಕಾದ್ರೂ ಮುಗಿಸ್ತಾರೆ, ಯಾರು ಬೇಕಾದ್ರೂ ಎಬ್ಬಿಸ್ತಾರೆ. ಯಾರು ಕಂಡಿದ್ದಾರೆ SR ಕಂಠಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಂಡಿರಲಿಲ್ಲ. ಯಾರು ನಂಬಿದ್ರೆ ಇಂಥ ಒಂದು ನೋಡಿ, ಅಲ್ಲಿ ಎಷ್ಟು ಜನ ಚರಣ್ ಸಿಂಗ್ ಆಗ್ಬಿಟ್ರು ಪ್ರಧಾನಮಂತ್ರಿ. ಯಾರು ಲೆಕ್ಕಾಚಾರ ಮಾಡಿದರೆ?
ಯಾಕೆ ನಿಮ್ಗೆ ಹೇಳಿದರೆ ಕಣ್ಣಕ್ಕೆ ಕಾಣಿದಕ್ಕಂಥ ಕೆಲಸ ಆಗಿಬಿಟ್ರೆ ದೇವೇಗೌಡರು ಕೂಡ ಪ್ರಧಾನಿ ಆದರು 10 ತಿಂಗಳು. ಹೌದು, ಒಂದು ಮಾತು ಹೇಳಿ ಇರಲಿ, ದೇವೇಗೌಡರು ದೊಡ್ಡವರು, ಶತಮಾನೋತ್ಸವ ಅರ್ಥಿಸ್ಕೊಳ್ಳಿ, ಒಳ್ಳೆಯದು ಇರಲಿ. ನಮ್ಮ ರಾಜ್ಯದಿಂದ ಒಂದು ಪ್ರಧಾನಮಂತ್ರಿ ಆಗಿರೋ ನಮಗೂ ಹೆಮ್ಮೆ ವಿಚಾರಣೆ. ಅವ್ರು ದೀರ್ಘಕಾಲ ಆಳಕ್ಕಾಯ್ತು ಅವ್ರ ಕೈಲಿ ಇಲ್ಲ. ಅವ್ರ ಮೇಲೆ ಯಾರು ದೀರ್ಘಕಾಲ ರಾಜಕಾರಣ ಪೂರ್ತಿ ಮಾಡೋಕ್ಕೆ ಆಗಿಲ್ಲ. ಅರ್ಧಕ್ಕೆ ಹೋಗ್ತಾರೆ, ನಿಂತೋಗ್ಬಿಡ್ತಾರೆ. ಅದೇ ಒಂದು ದೋಷ ಅದೇ ತೀರ್ಮಾನ ಆಯ್ತು ಅಲ್ಲಿ. ಆ ದೋಷ ನಾವು ಸರಿ ಮಾಡ್ಕೋಬೇಕು, ಅದಕ್ಕೆ ನಾವು ಹೋಗೋದಿಲ್ಲ. ಇಲ್ಲೇನು ಹೇಳಕ್ಕೆ ಹೊರಟೆ ಅಂತಂದರೆ, ರಾಹುಕೇತುಗಳು ಕಣ್ಣಿಗೆ ಕಾಣದ ಗ್ರಹ ಆಗಿರೋದ್ರಿಂದ ಅಂಥ ಒಂದು ಸಂದರ್ಭ ಬರ್ಬೋದು. ಯಾವ ಅವ್ರ ಮೇಲೆ ಏನು ಚಾರ್ಜಸ್ ಇದೆ, ಸಿದ್ದರಾಮಯ್ಯ ಅವ್ರ ಮೇಲೆ ಎಲ್ಲ ತಪ್ಪಿಸ್ಕೊಂಡೇ ಬಂದರು. ಆದರೆ ಈ ಹೊತ್ತಲ್ಲಿ ಕಣ್ಣಿಗೆ ಕಾಣದ ಗ್ರಹಗಳು, ಕಣ್ಣಿಗೆ ಕಾಣದೇ ಇರತಕ್ಕಂಥ ಗ್ರಹಗಳು ಎರಡು ರಾಹುಕೇತುಗಳು, ಅಥವಾ ಅವ್ರಿಗೆ ಬುದ್ಧಿ ಕೊಟ್ಟು ಸಾಕು ಅಂತ ಹೇಳ್ಬೋದು. ಇಲ್ಲ, ನಿದರ್ಶನ ಬಂದ ಮೇಲಿಂದ ನೀವು ಭಾರತ ರಾಷ್ಟ್ರವನ್ನು ಕಟ್ಟೋಣ ಬನ್ನಿ, ಇಲ್ಲಿ ಒಬ್ಬರನ್ನ ಬೇರೆ ನಿಯೋಜನೆ ಮಾಡೋಣ ಅಂತ ಬರ್ಬೋದು. ಅವರು ಅಲ್ಲಿ ಅವರ ಹೈಕಮಾಂಡ್ ಏನಿದೆ ಆ ಮಾತಿಗೆ ಬೆಲೆ ಕೊಡಬೇಕಾಗತ್ತೆ, ಕೊಡ್ತಾ ಇರೋದನ್ನು. ಅಂಥ ಸಂದರ್ಭ ಕೂಡ ಖಂಡಿತವಾಗಲು ಆಗತಕ್ಕಂಥ ಅವಕಾಶಗಳು ತುಂಬ ಇದೆ. ಕಣ್ಣಿಗೆ ಕಾಣದಿರೋ ಗ್ರಹಗಳಿರೋದ್ರಿಂದ, ಕಣ್ಣಿಗೆ ಕಾಣದಿರೋ ಗ್ರಹಗಳಿರೋದ್ರಿಂದ ಅಂಥ ಸಂದರ್ಭ ಸೃಷ್ಟಿಯಾಗುತ್ತೆ. ಅಲ್ಲಿ ರಾಜಕಾರಣ ಬಹುತೇಕ ಬದಲಾವಣೆ ಆಗೇ ಆಗುತ್ತೆ. ಈ ರಾಶಿಗಳ ಮೇಲೆ ಈ ಗ್ರಹಗಳ ಸ್ಥಾನ ಪಲಟದಿಂದ ಏನಾದ್ರು ಪ್ರಭಾವ ಆಗುತ್ತೆ? ಖಂಡಿತ ವಿವಿಧ ರಾಶಿಗಳ ಮೇಲೆ. ಖಂಡಿತ. ಸೊ ಒಂದೊಂದು ರಾಶಿ, ಮೇಷರಾಶಿಗೆ ತುಂಬ ಚೆನ್ನಾಗಿದೆ, ಲಾಭದಲ್ಲಿ ಗುರು ಇದ್ದಾನೆ. ಮೇಷರಾಶಿ ದುಡ್ಡವರು, ರಾಜಕಾರಣದಲ್ಲಿದ್ದವರು ಮಂತ್ರಿಗಳು ಆಗ್ಬೋದು, ಒಳ್ಳೆ ದುಡ್ಡು ಸಂಪಾದನೆ ಮಾಡೋದು, 1,000 ಕೋಟಿ ಇನ್ನೊಂದು 2,000 ಕೋಟಿ ಮಾಡ್ಕೋಬೋದು. ಆರೋಗ್ಯ ನೋಡ್ಕೋಬೇಕು. ನೋಡಿ, ದುಡ್ಡಿದ್ರೆ ಬರೋಲ್ಲ ಸರ್, ಆರೋಗ್ಯ. ದುಡ್ಡು ನಿಮ್ಮ ಕೆಲಸ ಏನು ಮಾಡೋದು? ಏನು ಕೆಲಸ ಮಾಡಲ್ಲ. ಆರೋಗ್ಯ ಬಂದು ದುಡ್ಡಿದ್ರೆ ಖುಷಿ ಇರ್ಬೋದು. ಆರೋಗ್ಯ ದುಡ್ಡು ಇಟ್ಕೊಂಡು ಏನು ಮಾಡ್ತಾ ಇದ್ದಾನೆ? ಆ ದುಡ್ಡು ಏನಕ್ಕೆ ಉಪಯೋಗ? ಆರೋಗ್ಯವಿಲ್ಲ ಇದ್ದರೆ ಆಯಿತು. ಯಾರು ಇನ್ಯಾರು ತೊಗೊಂಡೋಗೋಕ್ಕಾಗತ್ತಾ? ನೋಡಿದ್ದೀರಲ್ಲ, ಏನು ದೊಡ್ಡ ಮನುಷ್ಯ ಏನು ಸಿಗುತ್ತೆ? ಒಂದು ನ್ಯಾಷನಲ್ ಫ್ಲಾಗಲ್ಲಿ ಇದು ಮಾಡ್ತಾರೆ, ಒಂದು ಆನರ್ಸ್ ಕೊಟ್ಟು ಕಳಿಸ್ತಾರೆ, ಹೋಗಪ್ಪ ಅಂತೇಳಿ. ನಾವು ಬಂದ ಬಡವರು ನಮ್ಮ ಪಾಣೆ ಜನರಲ್ ವಾರ್ಡಲ್ಲಿ ಚಿಕಿತ್ಸೆ ಪಡೆಯೋಕ್ಕಿಂತ ಯಾರಿಂದ ಏನು ತೊಗೊಂಡು ಹೋಗೋಕ್ಕಾಗಲ್ಲ. ಮೇಷರಾಶಿ ಚೆನ್ನಾಗಿದೆ. ವೃಷಭ ರಾಶಿಗೆ ರಾಜಯೋಗ ಬರೋದಿದೆ, ಒಂದೇ ಬರುತ್ತೆ. ಮಿಥುನ ರಾಶಿ ಲಗ್ನದಲ್ಲಿ ಗುರು ಇದ್ದಾನೆ, ಸ್ವಲ್ಪ ದುಃಖವಾದ ಕಾಲ ಇರ್ತದೆ. ಯಾಕಂದರೆ ಅಲ್ಲಿ ಗುರು ಲಗ್ನದಲ್ಲೇ ಕೂತ್ಕೊಂಡಿದ್ದಾನೆ. ಅದು ಆಮೇಲೆ ಕರ್ಕಾಟಕ ರಾಶಿಗೆ 3 ತಿಂಗಳು ಹೋಗ್ತಾನೆ, ಸುಮಾರು ಅಕ್ಟೋಬರಲ್ಲಿ. ಆಗ ಸ್ವಲ್ಪ ಉತ್ತಮವಾಗುತ್ತೆ, ಮತ್ತು ಹಿಂದಕ್ಕೆ ಬಂದ್ಬಿಡ್ತಾನೆ. ದೊಡ್ಡ ವಿಚಾರ ಅಂದರೆ ಈ ಚತುರ್ದೈವಗಳನ್ನು ಬಿಡಿ ಆ ಕಡೆಗೆ, ಸುಮಾರಷ್ಟು ಹೇಳಿದ್ದೀನಿ ನಾನು ನಿಮಗೆ. ದೊಡ್ಡದೊಂದು ಅಲ್ಲಿ ತಾವು ಗಮನಿಸ್ತಿಲ್ಲ, ಅತಿರೇಕ ಪ್ರವೇಶ ಇದೆ ಹೊರತು ಅತಿಚಾರ ಇದೆ. ಅಂದರೆ ಮಿಥುನ ರಾಶಿಗೆ ಬಂದ ಗುರು ಮೇ 15 ಅಕ್ಟೋಬರಲ್ಲಿ ವಾಪಸ್ಸು ಕಡಕಕ್ಕೆ ಹೋಗ್ತಾನೆ, ಮತ್ತೆ ಮಾರ್ಚ್ ಹೊತ್ತಿಗೆ ವಾಪಸ್ ಬರ್ತಾನೆ. ಇಲ್ಲಿಗೆ ಮಿಥುನಕ್ಕೆ. ಅತಿರೇಕ ಆದಾಗ ರಾಷ್ಟ್ರದಲ್ಲಿ ಅತಿರೇಕದಲ್ಲಿ ಏನೋ ಒಂದು ಸಂಚೋ, ಏನೋ ಒಂದು ದೊಡ್ಡ ಬೆಳವಣಿಗೆ ನಡೆದು ಇಡೀ ಪ್ರಪಂಚಕ್ಕೆ ತೊಂದರೆ ಆಗುತ್ತೆ. ಅದರಲ್ಲಿ ಭಾರತವೂ ಕೂಡ ತನ್ನ ಭಾಗ ತಾನು ತನ್ನ ಪರ ಅನುಭವಿಸಲೇಬೇಕಾಗುತ್ತೆ. ಅನುಭವಿಸ್ತಾರೆ. 22/6/2025 ಆದಮೇಲೆ ಅಲ್ಲಿ ಸುಮಾರು 8 ತಿಂಗಳ ಕಾಲದಲ್ಲಿ ಪ್ರಪಂಚದಲ್ಲಿ ಏನೋ ಒಂದು ದೊಡ್ಡ ನಷ್ಟವೋ ಕಷ್ಟವೋ ಕಾಣುತ್ತೆ. ಅದು ನಡೆಯುತ್ತೆ. ಈ ಇನ್ನುಳಿದ ರಾಶಿಗಳು ಅರ್ಧ ಆಯಿತು. ಕರ್ಕಾಟಕ ರಾಶಿಗೆ 12ನೇ ಮನೆ ಗುರು ಇದ್ದಾನೆ. ಆರೋಗ್ಯದಲ್ಲಿ ಹುಷಾರಾಗಿ ಹೋಗಬೇಕು. ಸುಮ್ಮನೆ ಶಕ್ತಿ ಇದೆ ಅಂತ ಓಡಲ್ಲ, ಶಕ್ತಿ ಇದ್ದವನು ಓಡಬಾರ್ದು, ಕೂತ್ಕೊಂಡು ಕೆಲಸ ಮಾಡೋದು ಕಲ್ತ್ಕೋಬೇಕು. ಅದರಿಂದ ಕಟಕದ 12ನೇ ಮನೆ ಗುರು ಇರೋದ್ರಿಂದ ಲಗ್ನಕ್ಕೆ ಬರೋವರೆಗೂ ಅವರು ಎಚ್ಚರಿಕೆಯಿಂದ ಸಾಗಬೇಕು. ಬೇರೆ ಎಲ್ಲ ಏನು ತೊಂದರೆ ಇಲ್ಲ. ಜಾಗಕ್ಕೆ ಸಿಂಹರಾಶಿಗೆ ನೇರ ಬಂದೇ ಬಿಟ್ಟು 11ನೇ ಮನೆಗೆ. ಸಿಂಹರಾಶಿಯವನು ಸಿಂಹ ಇದ್ದಂಗೆ ಇರ್ತಾರೆ. ಸಿಂಹ ಇದ್ದವರು ಬದಲಾವಣೆ ಮಾಡುತ್ತೆ? ಮಾಡಲ್ಲ. ಸಿಂಹ, ಮೇಷ, ಸಿಂಹ, ಕುಂಭ, ಮೀನರಾಶಿ, ಈ 4 ರಾಶಿಗಳಿಗೆ ಅತ್ಯಂತ ಒಳ್ಳೆಯ ಕಾಲ. ರಾಜಮರ್ಯಾದೆ, ಬೇಕಾದಷ್ಟು ಐಶ್ವರ್ಯ, ಸುಖ, ಸಂಪತ್ತು, ಮನೆಯಲ್ಲಿ ಮಕ್ಕಳು ಬೆಳವಣಿಗೆ ಆಗೋದು, ವಿದ್ಯಾವಂತ ಆಗೋದು, ಎಲ್ಲ ಥರ ಸುಖವನ್ನು ಪಂಚೇಂದ್ರಿಯನ್ನು ನೆಟ್ಟಿಗಿಟ್ಕೊಂಡಿದ್ರೆ ಎಲ್ಲ ಸುಖವನ್ನು ಅನುಭವಿಸಿದ 4 ರಾಶಿಯವರು. ಎಲ್ಲ ಕೆಲಸ ಸಕ್ಸಸ್ ಆಗ್ತವೆ, ಆಗುತ್ತೆ. ಕನ್ಯಾ ರಾಶಿಗೆ ಗುರುಬಲವೂ ಇಲ್ಲ, ಶನಿ ಬಲವೂ ಇಲ್ಲ.
ಕರ್ಕಾಟಕಕ್ಕೆ ಹೋದ್ಮೇಲೆ ಒಂದು ಸ್ವಲ್ಪ ಇಂಪ್ರೂವ್ ಆಗ್ಬೋದು. ತುಲಾರಾಶಿಗೆ ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ತುಲಾರಾಶಿಯವರಿಗೆ ಗುರು ಶನಿ ಎಲ್ಲ ತುಂಬ ಚೆನ್ನಾಗಿದ್ದಾನೆ. ಅನುಭವಿಸೋ ಕಾಲ, ಸುಖನ ಅನುಭವಿಸ್ಬೇಕು. ನೋಡಿ, ಶುಗರ್ ಬರ್ಗೂ ಚೆನ್ನಾಗಿ ಸ್ವೀಟ್ ತಿಂದ್ಬಿಡ್ಬೇಕು. ಶುಗರ್ ಒಂದು ತಿನ್ನೋಕ್ಕಾಗಲ್ವೇ? ನಿಮ್ಮ ಹೆಂಡ್ತಿನೇ ಬೈತಾರೆ, ಏನು ರೀ ಅಪ್ಪಟ್ಟು ಶುಗರ್ ತಿಂತೀರಾ, ನಮ್ಮನ್ನೆಲ್ಲ ನೋಡಿ ಸ್ವಲ್ಪ ಅಂತ. ಯಾಕೆಂದರೆ ಅವ್ರ ಭಯ, ಶುಗರ್ ತಿಂತಿದ್ದು ನಾಳೆ ನಮ್ಗೆ ಊಟ ಆಗಬೇಕಲ್ಲ, ಇವರು ಇನ್ನು ಸ್ವಲ್ಪ ಚೆನ್ನಾಗಿರಲ್ಲಪ್ಪ ಇವನು ಅಂತ ಹೇಳ್ತಾರಲ್ವ. ಅದಕ್ಕಾಗಿ ಅಲ್ಲಿ ಏನು ಬೇಕಾದ್ರೂ ಮಾಡಲಿ, ಗೌರವಾನ್ವಿತವಾಗಿ ಒಳ್ಳೆಯ ಏಳಿಗೆಗೆ ಬಂದು ಉತ್ತುಂಗವನ್ನು ಬಿಡ್ತಕ್ಕಂಥ ಕಾಲ ತುಲಾರಾಶಿಗೆ. ವೃಶ್ಚಿಕ ರಾಶಿ ಪಂಚಮದಲ್ಲಿ ಗುರು ಇದ್ದಾನೆ, ಅದು ಒಳ್ಳೆಯದಲ್ಲ. ಪಂಚಮದಲ್ಲಿ ಶನಿ ಇದ್ದಾನೆ, 6ರಲ್ಲಿ ಗುರು ಇದ್ದಾನೆ, ಅದು ಒಳ್ಳೆಯ ಕಾಲ ಅಲ್ಲ. 8ರಲ್ಲಿ ಗುರು ಇದ್ದಾನೆ, 6, 8, 12 ಒಂದೇ ಅವನಿಗೆ. ಅದು ಅಷ್ಟು ಒಳ್ಳೆಯ ಕಾಲ ಅಲ್ಲ. ಧನು ರಾಶಿ 7ನೇ ಮೇಲೆ ಗುರು ಬಂದಿದ್ದಾನೆ, ಅತ್ಯುತ್ತಮ. ಅದು ಮಕರ ರಾಶಿ ಇತ್ತು, ಶನಿ ತುಂಬ ಚೆನ್ನಾಗಿದ್ದಾನೆ. ಈ ಗುರುಬಲ ಇಲ್ಲ, ಚೆನ್ನಾಗಿದೆ. ಗುರುಗೆ ಕುಂಭರಾಶಿಯವರಿಗೆ ಗುರುವು ಚೆನ್ನಾಗಿದ್ದಾನೆ, ಶನಿ ಕಡೆಯ ಭಾಗದಲ್ಲಿದ್ದಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಹೋದರೆ ಒಳ್ಳೆಯ ಜೀವನ ನಡೆಸ್ಬೋದು. ಮೀನರಾಶಿಗೆ ಅಲ್ಲೇ ಶನಿ ಕೂತ್ಕೊಂಡಿದ್ದಾನೆ. ಶನಿಯನ್ನು ಬಲಪಡಿಸೋಕ್ಕೆ ಧರ್ಮಕರ್ಮಾಚರಣೆ ಇದ್ದು ಧರ್ಮದಲ್ಲಿ ನಡೆದು ಭಗವಂತನ ಪ್ರಾರ್ಥನೆ ಮಾಡಿದರೆ ಆ ರಾಶಿಯವರು ಎಲ್ಲ ತಪ್ಪಿಸ್ಕೋಬೋದು. ಈ ಇತ್ತೀಚೆಗೆ ನೀವು ಗಾನಗಾಪುರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಇಟ್ಟಿದ್ರಿ. ಸೊ ಅದಕ್ಕೆ ಯಾವ ರೀತಿಯ ಸ್ಪಂದನೆ ಸಿಕ್ಕಿದೆ, ಅದರ ಉದ್ದೇಶ ಏನು ಗುರುಗಳೇ? ನಾನು ಸ್ವಾಮಿ ನೋಡಿ, ನಾನು ಇಂಥವರು ಕೈ ಮುಗಿದಿಲ್ಲ ಅಂತ ಕೇಳ್ಕೊಬೇಡಿ, ಎಲ್ಲರೂ ಕೈ ಮುಗಿದೆ. ದೇವಸ್ಥಾನಗಳಿಗೆ ಮತ್ತು ಮಠಗಳಿಗೆ ಕೈ ಹಾಕಬಾರ್ದು ಸರ್ಕಾರ. ಅದ್ಯಾರು ಸೊತ್ತಲ್ಲ, ಸಮಾಜಕ್ಕೆ ಸೇರಿದ್ದು. ಒಂದು ಎಲ್ಲ ಥರ ಅವರಿಗೆ ನಾನು ಆ ಊರಿನ ಭಾಸ್ಕರ ವಂಶಸ್ಥರ 5 ಜನರನ್ನು ಕರ್ಕೊಂಬಂದು 5 ಜನರ ಕೈಲೂ ಕೂಡ ಸಾಕ್ಷಿ ಸಮೇತವಾಗಿ ಕೇಸ್ ಡಿಫೆಂಡ್ ಮಾಡೋಕ್ಕೆ ಏನು ಬೇಕೋ ಎಲ್ಲ ಕೊಟ್ಟೆ, ಮನವಿ ಕೊಟ್ಟೆ. ಕಡೆಗೆ ನನ್ನ ಮಾತು ಮೇಲೆ ನಂಬಿಕೆ ಇಟ್ಟು ನಮ್ಮ ಪರಮಪೂಜ್ಯ ಗುರುಗಳು ಶೃಂಗೇರಿ ಪೀಠದವರು ಕೂಡ ಅದು ದೇವಾಲಯ ಅಲ್ಲಪ್ಪ ಮಠ ಅಂತ ಘೋಷಿಸಿ ಅಂತೇಳಿ ಅವರು ಕೊಟ್ಟರು. ಅವು ಯಾವುದು ಕಾರ್ಯ ಆದಂಗೆ ಕಾಣೆ. ಬಹುತೇಕ ಏನು ಬಿಡ್ತಾರೋ ಇಲ್ಲ ನಂಗೆ ಗೊತ್ತಿಲ್ಲ. ಬೆಳಗ್ಗೆ ಮುಂದೆ ದಾರಿ ಹೋಗಿದೆ. ಕೇಳ್ತೀನಿ, ಒಂದು ಸದ್ಯಲ್ಲೇ ಕೇಳ್ತೀನಿ, ಏನು ಸ್ವಾಮಿ ಬಿಟ್ಕೊಡ್ತೀರಾ ಮಠ ಅಂತ, ಅಥವಾ ಆಗಲ್ಲ ಬರ್ಕೊಡಿ. ನ್ಯಾಯಾಲಯ ಇದೆ, ಧರ್ಮಕ್ಕೆ ನ್ಯಾಯಕ್ಕೆ ಹೋರಾಟ ತಾವೆಲ್ಲ ಇದ್ದೇವೆ. ಕೇಳ್ತೀನಿ, ಆ ಕಾಲ ಬಂದು ಕಾಯ್ತಾ ಇದ್ದೀನಿ. ನಮ್ಗೆ ಒಳ್ಳೆ ಸಚಿವರಿದ್ದಾರೆ, ರಾಮಲಿಂಗಾರೆಡ್ಡಿ ರೆಡ್ಡಿಯವರು. ಅವರೆಲ್ಲಕ್ಕೂ ಹೊಂತಾರೆ, ಆದರೆ ಮಾಡೋದು ವಿಳಂಬ ಮಾಡ್ತಾರೆ. ಯಾಕೆ ನಂಗೆ ಗೊತ್ತಾಗ್ತದೆ. ಒಳ್ಳೆ ಸಚಿವರು, ಅದ್ರ ಅನುಮಾನ ಇಲ್ಲ. ಎಲ್ಲರೂ ಗೌರವತೆ ಕೊಡ್ತಾರೆ, ಮಾಡ್ತಾರೆ, ನಗರದ ಇರ್ತಾರೆ. ಒಳ್ಳೆ ಸಚಿವರು, ಅದ್ರ ಅನುಮಾನ ಇಲ್ಲ. ಆದರೆ ಈ ತನಕ ಏನು ನೆನೆಸ್ಕೊಂಡು ಅದೊಂದು ಕೆಲಸನೂ ಆಗಿಲ್ಲ. ನೋಡಿ, ಸಣ್ಣಕ್ಕೆ ಹೇಳಬೇಕು ನಿಮಗೆ ಒಂದು ಕೇಳಿದ್ದು ಹೇಳ್ತೀನಿ. ಸುಬ್ರಹ್ಮಣ್ಯದಲ್ಲಿ ಶೃಂಗೇರಿ ಮಠ ಅಂತ ಒಂದು ಬೋರ್ಡ್ ಇದೆ. ಸುಮ್ಮನೆ ಬೋರ್ಡ್ ಹಾಕೋಕ್ಕಾಗುತ್ತಾ? ನನ್ನದು ಅದಕ್ಕೆ ಬೇಕಾದ ಪೂರ್ತಿ ರೆಕಾರ್ಡ್ಸ್ ಇರುತ್ತೆ. ಆ ಜಾಗ ಮಠಕ್ಕೆ ಕೊಟ್ಟರು 1933 ಇಸಲಿ ಕೊಟ್ಟುಬಿಟ್ಟಿದ್ದಾರೆ. ಅದನ್ನು ಏನೂ ಕೇಳಲಿಲ್ಲ. ಅಲ್ಲಿ ಶಾರದಾ ಚಂದ್ರಮೌಳೇಶ್ವರ ಲಿಂಗ ಭಿನ್ನವಾಗಿದೆ, ಕಟ್ಟಡ ಬಿದ್ದು ಹೋಗ್ತಾ ಇದೆ. ಇವರೇ ಈ ಆಡಳಿತ ಮಂಡಳಿ ಇದೆಯಲ್ಲ, ನಾವು ಕಟ್ತೀವಿ ಅಂತ ಹೇಳ್ತಾರೆ. ಅದು ಶೃಂಗೇರಿ ಮಠದ ಭಕ್ತರಿಗೆ ಯಾರಿಗೂ ಬೇಕಿಲ್ಲ. ಅದು ಶೃಂಗೇರಿ ಮಠಕ್ಕೆ ಏನು ಕಡಿಮೆ ಇದೆ? ಅದು ಸುಬ್ರಹ್ಮಣ್ಯ ಯಾರ ಮಗ ಸ್ವಾಮಿ? ಯಾರ ಮಗ ಹೇಳಿ ಸ್ವಲ್ಪ ದಯವಿಟ್ಟು. ಶಿವನ ಮಗ ನಾವು ಒಪ್ಕೋತೀರಾ ಅಥವಾ ಅನುಮಾನ ನಿಮಗೆ? ಸುಬ್ರಹ್ಮಣ್ಯ ಗಣಪತಿ ಈಶ್ವರನ ಮಕ್ಕಳು ತಾನೆ. ಅಲ್ಲಿ ಶೈವಾಗಮ ಪದ್ಧತಿ ಇದೆ. ಆ ಮಠವನ್ನು ಕೇಳಿದ್ರು, ನೋಡಿ ಭಿನ್ನವಾಗಿದೆ ಲಿಂಗ, ಪರ್ಮಿಷನ್ ಕೊಡಿ, ನಾವು ಆ ಮಠ ದುರಸ್ತಿ ಮಾಡಿ ಆ ಶಾರದಾ ಚಂದ್ರಮೌಳಿ ಪುನಃಪ್ರತಿಷ್ಠೆ ಮಾಡಿ ಪೂಜೆ ನಡೆಸ್ತೀವಿ, ಅಲ್ಲಿ ನಿಮ್ಮಲ್ಲೇ ಇರಲಿ ಅಂತ ತೊಂದರೆ ಇಲ್ಲ. ದೇವರು ಸರ್ವಾಂತರ ಮೇಲಿರ್ಬೋದು ಅಂತ. ಕಾಗದ ಬರೋ 1 ತಿಂಗಳಾಯಿತು. ಶಿವಕುಮಾರ್ ಅವ್ರನ್ನ ಕಾದ ಕೊಟ್ಟರು, ಬರ್ಕೊಡಿ ಮಾಡಿಕೊಡಿ ಅಂತ. ಇವತ್ತಿಗೂ ಮಾಡಲಿಲ್ಲ. ಇವತ್ತು ಒಂದು ವೇಳೆ ಸರ್ಕಾರ ಕೇಳಿ, ಇನ್ನು ಮುಂದೆ ಹೇಳ್ಬಿಡ್ತೀನಿ. ನಾನು ಈ 4 ಜನ ಭಾಸ್ಕರ ಭಟ್ರು ಕರ್ಕೊಂಡೋಗಿ ಅವ್ರಿಗೆ ಗುರುಗಳು ಕೊಟ್ಟಿದ್ದ ಕಾಗದಾನ ಪ್ರಸಾದ ಎಲ್ಲ ತಲುಪಿಸಿ ಅವ್ರನ್ನೂ ಕೇಳಿದ್ದಾಯಿತು. ಏನು ನಿರ್ಣಯ ಮಾಡಿದಾರೋ ಗೊತ್ತಿಲ್ಲ. ನಾನು ಹೇಳಿದ್ದೀನಿ ಅವ್ರ ಕೈಲಿ ಮಾಡಿ, ಅಲ್ಲೂ ಗಣಗಾಪುರದಲ್ಲಿ ಹೇಳಿದ್ದೀನಿ, ನನಗೆ ಆಗಿ ಪ್ರಯತ್ನ ಎಲ್ಲ ಮಾಡಿದ್ದೀನಪ್ಪ, ಏನೋ ಇನ್ನು ಮಿತಿ ಮೀರಿ ಪ್ರಶ್ನೆ ಮಾಡಬೇಕು ಅಂತಂದರೆ ಹೋಗಿ ಕೇಳೋಣ, ಮಾಡ್ತೀರಾ ಸ್ವಾಮಿ ಕೇಳೋಣ, ಮಾಡೋದು ತುಂಬ ಸಂತೋಷ. ಮಾಡೋಕ್ಕಾಗಲ್ಲ ಅಂದರೆ ಅಷ್ಟೇ, ಪರ್ಯಾಯ ವ್ಯವಸ್ಥೆಯನ್ನು ನೀವು ಓಡ್ಕೊಳ್ಳಿ, ಅಷ್ಟೇ. ಏನು ಮಾಡ್ಕೊಂಡು ಕಾನೂನು ಹೋರಾಟಕ್ಕೆ ಏನಾದ್ರು ಸಿದ್ಧತೆ?
ಅಲ್ಲ ಹೋಗಲಿ, ಇದು ಎಲ್ಲ ಕೋರ್ಟಲ್ಲಿ ಕೇಸ್ ಗೆದ್ದಿಯಾರ ಅವರು. ಎಲ್ಲ ಪ್ರತಿಯೊಂದು ಕೋರ್ಟಲ್ಲೂ ಆ ದತ್ತಾತ್ರೇಯ ಪಂಚಪೀಠ ಕಮಿಟಿ ಎಲ್ಲ ಕೇಸು ಗೆದ್ದಿದ್ದಾರೆ. ಲೋಯರ್ ಕೋರ್ಟಲ್ಲಿಲ್ಲ, ಹೈಕೋರ್ಟಲ್ಲಿಲ್ಲ, ಸುಪ್ರೀಂ ಕೋರ್ಟಲ್ಲಿಲ್ಲ. ಕೋರ್ಟಲ್ಲಿ ಕೇಸ್ ಇದೆ ಅಂತಾರೆ. ಏನಾಗಿದೆ ಅಲ್ಲಿ, ಒಟ್ಟಾರೆ ಅದನ್ನು ಬಿಟ್ಕೊಡೋಕ್ಕೆ ಮನಸ್ಸಿಲ್ಲ ಸರ್ಕಾರಕ್ಕೆ. ಅದು ಸ್ವಲ್ಪ ದುಡ್ಡು ಬರ್ತಾಯಿದೆ, ಎಲ್ಲ ಬರ್ತಾಯಿದೆ. ಹೌದು, ನೀವೊಂದು ಮಾತು ಹೇಳಿ, ಅದು ಸನ್ಯಾಸಿಗಳಿರ್ತಕ್ಕಂಥ ಜಾಗ. ಸನ್ಯಾಸಿ ಇವತ್ತಿಂದಾನೆ ಪೂಜೆ ಆಗಬೇಕು. ದೇವತಾ ಸ್ವರೂಪ ಅದರ ಮಠ ಅದು. ಅದಿರೋದಲ್ಲಿ ಗುರುಗಳು, ಶೃಂಗೇರಿ ಬರಬಂದಕ್ಕೆ ಬಂದಿರತಕ್ಕಂಥ ಗುರುಗಳೇ ಬಂದಿರತಕ್ಕಂಥದ್ದು. ಅದೆಷ್ಟು ಸರಿ. ಹೌದು, ಏನಾಗುತ್ತೆ, ಭಾಸ್ಕರ ವಂಶಸ್ಥರಿಗೆ ನರಸಿಂಹ ಸರಸ್ವತಿಗಳ ಪ್ರತ್ಯಕ್ಷವಾಗಿ ನಾನು ಪಾಲಿಕೆ ಇಟ್ಟಿದ್ದೇನೆ, ತ್ರಿಕಾಲದಲ್ಲೂ ಪೂಜೆ ಮಾಡಿ ಅದನ್ನು ನನಗೆ ಪ್ರಾರ್ಥನೆ ಮಾಡಿ, ಲೋಕಕ್ಷೇಮ ಪ್ರಾರ್ಥನೆ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಪಾಲಿಕೆ ಅವರು ಕೊಟ್ಟಿದ ಮೇಲೆ ಸರ್ಕಾರ ತಗೊಳ್ಳೋ ಸರಿನಾ? ಸರಿತೀರ ತಾವು? ಮರುಯೋಜನೆ ಮಾಡಬೇಕಲ್ವ ಅವರು? ನಾನು 10 ಮೀಟಿಂಗಲ್ಲಿ ಹೇಳಿದೆ, ಏನು ಯಾವ ಸರ್ಕಾರದ ಅಧಿಕಾರಿಗಳು ಯಾರೂ ನಮ್ಮ ಮಾತು ಕೇಳೋದು ಇಲ್ಲ, ಅದಕ್ಕೇನು ಉತ್ತರ ಕೊಡೋದಿಲ್ಲ. ಫೋನ್ ಮಾಡಿದ್ರು ಫೋನೂ ತೆಗೆಯೋದಿಲ್ಲ. ನಮ್ಮ ಕಮಿಷನರ್ ಫೋನೇ ತೆಗೆಯಲ್ಲ. ನೋಡಿ, ಈ ಮೂಲಕ ಏನಾದರೂ ಸರ್ಕಾರಕ್ಕೆ ನಿಮ್ಮ ಮನವಿಗೆ ಒಂದು ಸ್ಪಂದನೆ ಸಿಗುತ್ತೆ ಅಂತ ನಾವು ಆಶಿಸ್ತೀವಿ ಗುರುಗಳೇ. ನಾನು ಸ್ಪಂದನೆ ಮಾಡಬೇಕು ಅಂತ ಆಸೆ. ಬಿಟ್ಕೊಡಿ. ನಾಳೆ ಅಕಸ್ಮಾತು ಆ ಭಾಸ್ಕರ ಪಟ್ಟ ನಡೆಸಲಿಲ್ಲ ಅಂತಂದರೆ ಪರ್ಯಾಯ ವ್ಯವಸ್ಥೆ ಇಲ್ವೇ? ಗೋಕರ್ಣ ಏನಾಯ್ತು ಕಡೆಗೆ? ಈಗ ಹೌದು, ಗೋಕರ್ಣ ತೆಗೆದು ಕೊಟ್ಟೇ ಬಿಟ್ರು ಯಡಿಯೂರಪ್ಪನವರು. ಈಗ ಮತ್ತೆ ನೋಡಿ, ಗೋಕರ್ಣದಲ್ಲಿ ಏನೋ ಅಂತರ್ಗ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲೂ ಸರಿ ಇಲ್ವಾ? ಎಲ್ಲರೂ ಪೂಜೆ ಮಾಡೋಕ್ಕಾಗಲ್ವಾ? ಬೇಕಾದ ಪೂಜೆ ಮಾಡೋಕ್ಕಾಗಲ್ವಾ? ಹೌದು, ಬೇಕಾದ ಪೂಜೆ ಮಾಡೋಕ್ಕೋ ಏನು ಮಾಡಬೇಕು? ಬೇಕಾದ ಪೂಜೆ ಮಾಡಬೇಕು. ಹೌದು ಸ್ವಾಮಿ, ಈಗ ಮೊನ್ನೆ ಒಂದು ಕಾನೂನನ್ನ ರಾಷ್ಟ್ರಪತಿಗಳು ಕಳಿಸಿದ್ದಾರೆ. ಏನು ಕಳಿಸಿದ್ದಾರೆ? ಯಾವ್ಯಾವ ದೇಶದಲ್ಲಿ ಜಾಸ್ತಿ ಸಂಪಾದನೆ ಇದೆ, ದುಡ್ಡಿದೆ, ಅದನ್ನು ತಗೊಳ್ಳೋಕ್ಕೆ ಅವರು ಹೇಳ್ತಾ ಇರೋದು ಅದನ್ನು ಕಡಿಮೆ ಆದಾಯ ಇರುವಂಥ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಕೆ ಮಾಡ್ಕೋತೀವಿ ಅಂತ. ಹೌದು ಸ್ವಾಮಿ, ಇವಾಗ ತಾವು ಸನ್ಮಾನ್ಯ ಶ್ರೀ ಸಿದ್ದು ಅವರು, ನೀವು ನನ್ನ ಹತ್ರ ಬರ್ತೀರಾ, ನಾನು ಹೇಳ್ತೀನಿ ನೀವು ಮಲೆಮಹದೇಶ್ವರಂಗೆ ಹೋಗಪ್ಪ ಒಳ್ಳೇದಾಗುತ್ತೆ ಅಂತ ಪ್ರಾರ್ಥನೆ ಮಾಡ್ತೀರಾ. ಪ್ರಾರ್ಥನೆ ಮಾಡಿ ಒಂದು ಕಾಣಿಕೆ ಹಾಕ್ತೀರಾ ದೇವ್ರ ಉಂಡಿಗೆ. ಅದು ಆ ದೇವ್ರಿಗೆ ಹೋಗಬೇಕು, ಅಲ್ಲಿಂದ ಬೇರೆ ಕಡೆ ಹೋಗ್ಬೋದು. ನಿಮ್ಮ ಪ್ರಾರ್ಥನೆ ಭಿನ್ನ ಆಗಲಿಲ್ವ? ಅದು ಯಾರೊಬ್ಬ ಮನುಷ್ಯ ಹೋಗ್ತಾರೆ, ಉಕ್ಕೇದಲ್ಲಿ ಅರ್ಕೆ ಮಾಡಿರ್ತಾರೆ, ಸರ್ಪ ಸಂಸ್ಕಾರವೋ, ಸರ್ಪದ ವಧೆ ಆಗಿರೋದು, ಅಥವಾ ಬ್ರಹ್ಮಚಾರಿ ನಿಂದನೆ ಮಾಡಿರೋದು, ಅಥವಾ ದೇವತಾ ನಿಂದನೆ ಮಾಡೋದು ಹೇಳಿ ಅರ್ಕೆ ಮಾಡಿ ಸುಬ್ರಹ್ಮಣ್ಯ ಹುಂಡಿಗೆ ಹಾಕಿ ದುಡ್ಡು ಹಾಕಿರ್ತಾನೆ. ಆ ದುಡ್ಡನ್ನು ನೀವು ಬೇರೆ ಹಸ್ತಾಂತರ ಮಾಡಿ ಬೇರೆ ಹೆಸರು ಕೊಡ್ಬೋದು. ಅದು ಸೊ ಈ ಸರ್ಕಾರ ಭಕ್ತನು ಏನು ಪ್ರಾರ್ಥನೆ ಮಾಡಿ ಎಲ್ಲಿ ಹಾಕಿದ್ದಾನೆ ಅದೆಲ್ಲ ಅಭಿವೃದ್ಧಿಗೆ ಹೋಗಬೇಕು. ಆ ದೇವಸ್ಥಾನ ಅಭಿವೃದ್ಧಿ ಆಗಬೇಕು, ಯಾತ್ರೆಗೆ ಸೌಕರ್ಯ ಕಲ್ಪಬೇಕು, ಇನ್ನು ವೈಭವೀಕರಿಸಿ ಇನ್ನು ಪೂಜೆ ಮಾಡಬೇಕು. ಆ ದೇವ್ರ ದುಡ್ಡು ತಗೊಂಡು ನೀವು ಯಾವುದು ಇಲ್ಲಿ ದೇವಸ್ಥಾನದಲ್ಲಿ ನೀವು ಕೊಟ್ಟರೆ ಉಪಯೋಗ ಏನು? ದೇವಸ್ಥಾನಕ್ಕೆ ಬಿಟ್ಕೊಡಿ. ಭಾಳ ಮಹಾತ್ಮರೆಲ್ಲ ಇದ್ದಾರೆ, ಪೂಜೆ ಮಾಡಿ ದೇವಸ್ಥಾನ ನೋಡಿ. ಅರ್ಚಕಸ್ಯ ಪ್ರಭಾವೇನ ಶಿಲಾಬುದಿ ಶಂಕರ ಅಂತ ಹೇಳಿದೆ. ದುಡ್ಡಿಲ್ಲ ಅಂತ ಹೇಳಬಾರ್ದು ಸರ್ಕಾರ. ನೋಡಪ್ಪ, ನೀನು ಅರ್ಚಕ ಪ್ರವೃತ್ತಿಲಿದೆಯಾ, ನೀನು ಶಿಲೆನೇ ಶಂಕರ ಮಾಡು ಅಂತ ಹೇಳಬೇಕು. ಅನುಷ್ಠಾನ ಮಾಡಿ ಸಕಾಲಕ್ಕೆ ಪೂಜೆ ಮಾಡಿದ್ರೆ ಯಾಕೆ ದೇವಸ್ಥಾನ ಬೆಳೆಯಲ್ಲ ಸ್ವಾಮಿ? 10 ಜನ ಪ್ರಾರ್ಥನೆ ಟಗ್ ನಡೆದ್ರೆ ಊರೆಲ್ಲ ನಿಮ್ಮಿಂದಲೇ ಬರುತ್ತೆ ಅಲ್ವೇ? ನಾನು ಮಾತ್ರ, ನಾನು ಯಾರೇನು ಬೇಕಾದ್ರೂ ಅಂದ್ಕೊಳ್ಳಿ, ನಾನು ಅದ್ರ ಖಡಾಖಂಡಿತವಾಗಿದ್ದೇನೆ. ಧರ್ಮಕ್ಕೆ ನನ್ನಿಂದ ಇದಾಗಬಾರ್ದು. ಹಿಂದೂ ಧರ್ಮನ ಯಾರು ತುಳಿಬಾರ್ದು. ಹಿಂದೂ ಭಾಷೆ ಇಲ್ಲ, ಅದೊಂದು ಧರ್ಮ. ಗುರುಗಳೇ, ಇತ್ತೀಚೆಗೆ ಈ ಧರ್ಮ, ಶಿಕ್ಷಣ ಮತ್ತು ರಾಜಕಾರಣ ಮೂರುಗಳನ್ನು ಮಿಕ್ಸ್ ಮಾಡಿ ಯಾವುದೇ ಒಂದು ತಮ್ಮ ಒಂದು ವೈಯಕ್ತಿಕ ಉದ್ದೇಶಕ್ಕೋ ತಮ್ಮ ರಾಜಕೀಯ ಉದ್ದೇಶಕ್ಕೋ ಆಗುವಂಥದ್ದು ಈ ರಾಜಕಾರಣದಲ್ಲಿ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಹಲವಾರು ಬಾರಿ ನಡೀತಾ ಇದೆ. ಇದಕ್ಕೆ ಮೊದಲನೇ ಉದಾಹರಣೆ ಅಂದರೆ ಶಿಕ್ಷಣದಲ್ಲಿ ಅದು ಧರ್ಮ ಬೆರೆಯೋದು. ಅದನ್ನು ನಾವು ನೋಡಿದ್ದೀವಿ. ಯಾವುದು ಹಿಜಾಬ್ ಅಂತ ಒಂದು ಘಟನೆ ಆಯಿತು, ಅದನ್ನು ನೋಡಿದ್ದೀವಿ. ಅದರ ನಂತರ ಮೊನ್ನೆ ಜನಿವಾರ. ಸೊ ಯಾಕೆ ಮಕ್ಕಳಿಗೆ ಪ್ರಮುಖವಾಗಿ ಬೇಕಾಗಿರೋದು, ನಾನು ಆ ಧರ್ಮ ಈ ಧರ್ಮ ಅಂತ ಹೇಳ್ತಾ ಇಲ್ಲ, ಶಿಕ್ಷಣ. ಯಾರ ಶಿಕ್ಷಣ ವಂಚಿತರಾಗಿದ್ದಾರೆ ಸರ್ವರಿಗೂ ಶಿಕ್ಷಣ ಸಿಗಬೇಕು. ಅದರಲ್ಲಿ ಧರ್ಮ ಯಾಕೆ ಬೆರಕೆ ಆಗಬೇಕು? ನಿಮ್ಮ ಅಭಿಪ್ರಾಯ ಏನು? ಸರ್ವಧರ್ಮಗಳ ಪ್ರತಿಪಾದನೆ ಮಾಡುವ ಸರ್ಕಾರದ ಜವಾಬ್ದಾರಿ. ಪ್ರತಿಯೊಂದು ಧರ್ಮಕ್ಕೂ ರಕ್ಷಣೆಯನ್ನು ಕಾನೂನಾತ್ಮಕ ಕೊಡಬೇಕಾದ್ದು ಸರ್ಕಾರದ ಜವಾಬ್ದಾರಿ. ಹಿಜಾಬ್ದ ನಾವು ಸಂದೇಹವನ್ನು ನೋಡಿ ಅದರ ಬಗ್ಗೆ ಮಾತಾಡೋದು ಕೂಡ ತಪ್ಪೇ. ಹಾಗೆ ಜನವಾರಕ್ಕೆ ಮಾಡೋದು ತಪ್ಪೇ. ಹೌದು, ಆದರೆ ಗೌಡರು ಉದಾರ ಕೊಡೋದು ಅದು ತಪ್ಪಾಗುತ್ತೆ. ಎಲ್ಲವೂ ಎಚ್ಚರಿಕೆಯಿಂದ ಮಾತಾಡಬೇಕು. ಸರ್ಕಾರ ನಿಲುವು ಸ್ಪಷ್ಟವಾಗಿರಬೇಕು. ಏನು ಯಾರೊಬ್ಬರು ಖಂಡನೆ ಮಾಡ್ತಾರ ಜನ ಕತ್ತರಿಸಿದಾಗ? ಇಲ್ವಲ್ಲ.
ಅದು ಅವರೆಲ್ಲ ಹಿಜಾಬ್ ನೋಡಿ ಮಾತಾಡಿ ನೋಡೋಣ, ಆಗತ್ತಾ ಮಾತಾಡೋಕ್ಕೆ ಈ ದೇಶದಲ್ಲಿ? ಆಗಲ್ಲ. ಅಂದರೆ ಈ ಸರ್ಕಾರ ಒಂದು ಧರ್ಮದವರನ್ನ ಹೆಚ್ಚು ಮಾಡ್ತಾ ಇದೆಯಾ? ಅಲ್ಲ, ಹಿಂದುಳಿದವರು ಅಂತೀರಾ, ಶೆಡ್ಯೂಲ್ ಕ್ಯಾಸ್ಟ್ ಅಂತೀರಾ, ಮುಸ್ಲಿಂ ಅಂತೀರಾ, ಇವೆಲ್ಲ ಯಾರು ಮಾಡಿರೋರು? ಸಂವಿಧಾನದಲ್ಲಿದೆಯಾ ಹಿಂದುಳಿದವರು ಮುಸ್ಲಿಮ್ ಎಲ್ಲ ಇದೆಯಾ? ಅಲ್ಲಿ ಸಂವಿಧಾನದಲ್ಲಿದೆಯಾ? ಇಲ್ಲ. ಸೆಕ್ಯುಲರಿಸಮ್ ಅಂತ ಹೇಳ್ತೀರಾ, ಎಷ್ಟು ಪಾಲನೆ ಮಾಡಿದ್ದೀರಿ ಹಾಗಾದ್ರೆ? ಅಲ್ಲ, ಒಂದು ಹುಡುಗ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿ ಒಂದು ಜನವಾರನ ಕಾಪಾಡ್ಕೊಳಕ್ಕಾಗಿಲ್ಲ ಅಂದರೆ ಅವ್ರ ತಂದೆ ತಾಯಿ ಎಷ್ಟು ನೋವಾಗಿರ್ಬೋದು. ನಾವೆಲ್ಲ ಹಿರಿಯದು ಏನು ಉಪಯೋಗವಾಯಿತು? ನಮ್ಮ ಮಂತ್ರಿಗಳು ಕೂಡ ಇನ್ನೂ ಅದಕ್ಕೆ ಪ್ರತಿಕಾರ ಮಾಡ್ಬೋದಾಗಿತ್ತು. ಸನ್ಮಾನ್ಯ ಶ್ರೀ ರಮಣಗಿರಿಯವರು ಅತ್ಯಂತ ಒಳ್ಳೆ ಮನುಷ್ಯ, ಎರಡು ಮಾತಿಲ್ಲ ಅದರಲ್ಲಿ. ಅವರು ಕೂಡ ಆ ವಿಚಾರ ಬಂದಾಗ ಸ್ಪಂದನೆ ಮಾಡಲ್ಲ, ಯಾಕಂದರೆ ಸರ್ಕಾರ ಇದೆ. ಹೌದು ಸರ್, ಧರ್ಮದ ಬಗ್ಗೆ ಮಾತಾಡ್ತಿರಲ್ಲ. ಮೊಟ್ಟ ಮೊದಲು ಈ ರಾಷ್ಟ್ರದಲ್ಲಿ ಧರ್ಮಭೀತಿ ಇತ್ತು. ಅನ್ಯಾಯ, ಅಜಾಗರೂಕತೆ, ಕರ್ಮ ಬಂದ ನಾವೆಲ್ಲ ಬಿಟ್ಬಿಡ್ಬೋದಿದ್ರು. ಯಾರೋ 4 ಜನ ಸೇರಿಕೊಂಡ್ರು, ನೆಲಗಲ್ಲಿ ಗಣೇಶನ ಸ್ಥಾಪನೆ ಮಾಡಿದ್ರು, ರಾಮನ ಕೂರು ಕೃಷ್ಣ ಅಂದರು, ಕಾಶಿಗೂ ಶಿವ ಅಂದರು, ಕಾಮಕ್ಕೆ ಹೋಗಿ ದುರ್ಗೆ ಅಂದರು. ಇಂಥ ಒಂದು ದೇಶದಲ್ಲಿ ಅವರು ಅದನ್ನೇ ಆ ಶಬ್ದಗಳನ್ನೇ ಉಪಯೋಗಿಸಿ ಶಿವ ರಾಮ ಎಲ್ಲ ಉಪಯೋಗಿಸ್ಬಿಟ್ಟು ದೇಶನ ಅವರು ಕಟ್ಟಿಬಿಟ್ರು. ಅದೇ ಕಾಂಗ್ರೆಸ್ ಪಕ್ಷ ಆಯಿತು. ಆನಂತರದಲ್ಲಿ ಅದನ್ನು ಆ ಕಟ್ಟಿದ್ದು ಮರ್ತೋಗ್ಬಿಟ್ರು, ಹೇಗೆ ಕಟ್ಟಿದ್ವಿ ಅಂತ. 1984-85 ಆಸ್ಪಾಸ್ನಲ್ಲಿ ಅವರು ಅದನ್ನು ಕೈ ಬಿಟ್ಟರು, ಬೇರೆ ಹೊಲಿಸ್ಕೊಂಡು ಹೋದರು, ಅಲ್ಲಿ ಬಿದ್ದರು. ಮತ್ತು ಇವರೇ 95ರಲ್ಲಿ ಇವರೇ ಮತ್ತೆ ಅದೇ ಈ ಏನು BJP ಅಂತ ಹೇಳ್ತೀವಿ, ರಾಷ್ಟ್ರ ಹೇಳ್ತೀರಲ್ಲ ಅವರು, ಮತ್ತು ಅವ್ರು ರಾಮನ ಶುರು ಮಾಡಿದ್ರು. ಅದೇ ರಾಮ ಅವ್ರನ್ನ ಕೂರಿಸಿ ಅನ್ನೋದನ್ನು ಸುಳ್ಳಾಗೋದು. ಗುರುಗಳೇ, ಇನ್ನೊಂದು ರಾಷ್ಟ್ರ ರಾಜಕಾರಣದಲ್ಲಿ, ಅದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇರೋದು ಜಾತಿ ಗಣತಿ ಬಗ್ಗೆ. ಈ ಜಾತಿ ಗಣತಿ ಬಗ್ಗೆ ಒಂದು ಸಿದ್ದರಾಮಯ್ಯ ಅವರ ಸರ್ಕಾರ 10 ವರ್ಷಗಳ ಹಿಂದೆ ಏನು ವರದಿ ತೊಗೊಂಡಿತ್ತು, ಅದನ್ನು ಜಾರಿ ಮಾಡಲಿಕ್ಕೆ ಹಲವಾರು ಅಡಚಣೆಗಳು ಬರ್ತಾ ಇದ್ದಾವೆ. ಅದರ ಬಗ್ಗೆ ಇನ್ನೂ ಚರ್ಚೆ ನಡೀತಾನೆ ಇದೆ. ಇದರ ಮಧ್ಯೆ ಮೋದಿ ಸರ್ಕಾರ ಕೂಡ ಶೀಘ್ರದಲ್ಲೇ ನಾವು ಜನಗಣತಿ ಮಾಡ್ತೀವಿ, ಅದರ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಅಂತ ಘೋಷಣೆ ಮಾಡಿದೆ. ಅದಕ್ಕೆ ಹೇಳಿದ್ದೀವಿ, ತಿರುಗಳು ಬರ್ತಾ ಇದೆ, ಮನುಷ್ಯ ಏನು ಮಾಡಿದ್ರು ಪೂರ್ತಿ ನಿಂತ್ಕೊಳ್ಳೋದಲ್ಲ ಅಂತ ಹೇಳಿದ್ದು. ಈಗ ಕಳೆದ 3 ವರ್ಷದಿಂದ ಬರಲಿಲ್ಲ ಯಾರು? ರಾಮನ್ನ ಕೃಷ್ಣನ್ ಬಿಟ್ಟವರು, ರಾಮಕೃಷ್ಣಗಳು ಇವರೇ ಬಂದ್ಬಿಟ್ರು. ಇವರು ರಾಮಕೃಷ್ಣ ಬಿಟ್ಟರೆ ಇವರು ಅದೇ ಗುಂಪಿಗೆ ಹೋಗ್ತಾರೆ ಅಷ್ಟೇ. ಯಾವುದು ಹೊಸ ಹುಟ್ಟುತ್ತೆ, ಹೊಸ ಮನುಷ್ಯ ಬರ್ತಾನೆ, ರಾಷ್ಟ್ರವನ್ನೇ ಕಟ್ತಾನೆ. ಕೊನೆಯದಾಗಿ ಗುರುಗಳೇ, ಪ್ರಸ್ತುತ ಒಂದು ಸ್ಥಿತಿಯಲ್ಲಿ ಈ ರಾಜ್ಯದ ಜನತೆಗೆ, ಈ ರಾಷ್ಟ್ರದ ಜನತೆಗೆ ಏನು ಸಂದೇಶ ಕೊಡ್ತೀವಿ? ಸಂದೇಶ ಕೊಡೋಕ್ಕೆ ಮುಂಚೆ ನಿಮ್ಮದು ಸಂದೇಹ ನಿವಾರಣೆ ಮಾಡಬೇಕು. ನಾನು ರಾಮ ಮಂದಿರ ಕಟ್ಟಿದ್ದು ಅಂತ ಹೇಳಿದ್ದೀನಿ, ಪೇಪರಲ್ಲಿ ಓದಿದ್ರೆ ಇವಾಗ ರಾಮ ಮಂದಿರ ಪೂರ್ಣ ಆಗ್ತಾಯಿದೆ. ರಾಮನ ಕಟ್ಟಿ 240 ಸೀಟ್ ಯಾಕೆ ನಿಂತ್ಕೊಂಡ್ಬಿಟ್ರು ಅವರು? 240 ಸೀಟ್ ತೊಗೊಂಡು ನೀವು ರಾಷ್ಟ್ರವನ್ನು ಆಳ್ಬೋದಿತ್ತ? ಆಳಿ, ಸಂತೋಷ ಆಗಲಿ, ಬಲ ಇದೆ. ಆದರೆ ಅವತ್ತಿನ ಧೈರ್ಯ ಎಲ್ಲೋಯ್ತು ಮೋದಿಯವರಿಗೆ, ಅವತ್ತಿನ ವರ್ಚಸ್ ಎಲ್ಲೋಯ್ತು, ಅವತ್ತಿನ ನಗುಮುಖ ಎಲ್ಲೋಯ್ತು, ಎಲ್ಲ ಮಾಯವಾಗ್ಬಿಡ್ತಾರೆ ಅಲ್ಲಿಗೆ. ಅವ್ರಿಗೆ ಕೊರತೆ ಇದೆ ಅಂತ ತೀರ್ಮಾನ ಆಯಿತು. ನಾನು ಆ ದೃಷ್ಟಿಯಿಂದಲೇ ಪ್ರಧಾನಮಂತ್ರಿಗಳೇ ಬನ್ನಿ, ಗಾಣಗಾಪುರಕ್ಕೆ ಬನ್ನಿ, ಬ್ರಹ್ಮವೆಟ್ಟು ಮಹೇಶ್ವರ ಐಕ್ಯಸ್ಥಳ ದರ್ಶನ ಮಾಡೋಗಿ ದೇವರು ಕಾಪಾಡ್ತಾನೆ ಅಂತ. ಅವರ ಮೋದಿಯವರ ಗುಣ ಬಗ್ಗೆ ನಾವೇನೂ ತಪ್ಪುಕೊಳ್ಳಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ನಾನು ಆ ವರ್ಗದ ನಾನು ಸಿದ್ದರಾಮಯ್ಯವ್ರು ತಗೋದೆ, ಅವರು ಏನು ತಪ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಭ್ರಷ್ಟಾಂತಿ ಅದು ಅಪ್ರೂ ಎಲ್ಲಿ ಇಲ್ಲಿ. ಆದ್ದರಿಂದ ಯಾಕೆ ಹೇಳಿದೆ ನಿಮಗೆ ಅಂತಂದರೆ, ನಾನು ಹೇಳಿದ್ದೆ 241 ಸೀಟು ಬರೋದು ಅಂತ ಹೇಳಿದ್ದೆ. ಮುಂಚೆ ಹೇಳಿದ್ದೀನಿ ನಾನು. ಸ್ವಂತ ಬಲದ ಮೇಲೆ ಅವರು ಅಧಿಕಾರ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವಾಗಲೇ ಹೇಳಿದ್ರಿ ನೀವು. ಅದು ಈಗಲೂ ಕೂಡ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಹೇಳಿ, ನಾನು ನೀವು ಕೇಳಿದ ಪ್ರಶ್ನೆ ಮತ್ತೆ ಉತ್ತರ ಹೇಳ್ತೀನಿ. ಈಗಲೂ ಕೂಡ ಈ ಭಾರತ ದೇಶಕ್ಕೆ ಜೂನಿಂದ 8 ತಿಂಗಳು ಬರುವ ಕಾಲ ತುಂಬ ಕಷ್ಟಕಾಲ ಇದೆ. ಆಮೇಲೆ ಇಲ್ಲೇನು ಮಳೆ ಅನಾಹುತ ಆಯಿತು, ಮುಂಬೈ, ಗೋವಾ, ನಮ್ಮ ಕಾರವಾರ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲೂ ಆಗುತ್ತೆ. ಅದು ಸೇರಿ ಮಧ್ಯಪ್ರದೇಶ ತುಂಬ ನಾಶ ಆಗುತ್ತೆ. ಮಧ್ಯಪ್ರದೇಶದ ಏನೋ ದೊಡ್ಡದೊಂದು ಏನೋ ಕಥೆ ಬಂದ್ಬಿಡುತ್ತೆ ನೋಡಿ, ದೊಡ್ಡದಾಗಿ ಒಂದು ಆಗುತ್ತೆ. ಒರಿಸ್ಸಾಲ್ಲಿ ಬಿರುಗಾಳಿ ಚಂಡಮಾರುತ ಬರುತ್ತೆ. ಚಂಡಮಾರುತದಿಂದ ಆಮೇಲೆ ಹಿಮ ಜಾಸ್ತಿ ಆಗುತ್ತೆ, ಅಲ್ಲೆಲ್ಲ ಸಾವು ನೋವುಗಳು ಕೂಡ ಉಂಟಾಗುತ್ತೆ.
ಯಾವುದೋ ಒಂದು ದೊಡ್ಡ ದೇವಸ್ಥಾನ ಮುಳುಗಡೆ ಆಗತಕ್ಕಂಥ ಒಂದು ಸಂದರ್ಭ ಕೂಡ ಬಂದ್ಬಿಡುತ್ತೆ ಅಲ್ಲಿ ನಿಮಗೆ. ಆಮೇಲೆ ಎಲ್ಲಕ್ಕಿಂತ ಜಾಸ್ತಿ ಏನಪ್ಪ ಅಂದರೆ ಈ ದೇಶದಲ್ಲಿ ಯಾರು ಅನ್ನ ಸದೋಗ್ಯಾರನ್ರಿ ನೋಡಿ, ಎಷ್ಟು ಪರಮಾತ್ಮ, ಎಷ್ಟು ಕರುಣೆ ಅವನಿಗೆ. ಇಷ್ಟೆಲ್ಲ ಮಳೆ ಬಿದ್ದು ಇಷ್ಟೆಲ್ಲ ಬಿಸಿಲು ಬೇಗ ಇದ್ದರೂ ಕೂಡ ದೇವರು ಅನ್ನ ಕೊಟ್ಟಿದ್ದಾನೆ. ಯಾವಾಗ ಅನ್ನ ಕೊಟ್ಟಾನೆ, ಅನ್ನ ಕೊಟ್ಟವನು ಪ್ರಾಣವನ್ನು ರಕ್ಷಣೆ ಮಾಡ್ತಾನೆ. ಅದಕ್ಕೆ ದೇಶ ಉಳಿದಿರ್ತಕ್ಕಂಥದ್ದು. ಆದರೆ ನಮ್ಮ ದೇಶಕ್ಕೆ ಅನ್ಯ ರಾಷ್ಟ್ರಗಳು ಯಾರೂ ಸಹಾಯ ಮಾಡಲ್ಲ. ನಾವು ಮಾಡೋದು ರಷ್ಯಾ ಒಂದೇ. ಮೋದಿಯವರಿಗೆ ಯಾರದ್ದು ಏನೂ ಬೇಕಾಗಿಲ್ಲ. ಅವರು 2014 ಮೋದಿ ಆದರೆ ಮತ್ತೆ ಅದರ ಸ್ವರೂಪ ಬರಬೇಕು, ವಾಪಸ್ಸು ತಮ್ಮ ಕೈ ತಾವು ತಗೋಬೇಕು, ತಾವು ಮುಂದೆ ಹೋಗಬೇಕು. ಕೇಳಕ್ಕೆ ಅವ್ರ ಕ್ಯಾಬಿನೆಟ್ ಇದೆ. ಆಯ್ತಪ್ಪ, ಈಗ ನನಗೆ ಯಾವುದೋ ಒಂದು ವಿದ್ಯೆ ಕಡಿಮೆ ಇದೆ, ವಿದ್ಯೆ ಇದ್ದವ್ರನ್ನ ಕೇಳ್ಕೊಂಡು ತಿಳ್ಕೊಬೋದಲ್ಲ, ಅಥವಾ ಬುದ್ಧಿಯವ್ರನ್ನ ಕೇಳ್ಕೊಂಡು ತಿಳ್ಕೊಬೋದಲ್ಲ. ದೊಡ್ಡ ರಕ್ಷಣಾ ಮಂತ್ರಿಗಳಿದ್ದಾರೆ, ಗೃಹ ಮಂತ್ರಿಗಳಿದ್ದಾರೆ, ವಿದೇಶಾಂಗ ಮಂತ್ರಿಗಳಿದ್ದಾರೆ, ಅರ್ಥಮಂತ್ರಿಗಳಿದ್ದಾರೆ. ಎಲ್ಲ ಕೂತ್ಕೊಂಡು ಏನು ಮಾಡೋದು ಕೇಳ್ಬೋದಲ್ವ? ಎಲ್ಲ ಕೇಳೋದಿಲ್ಲ, ಮಾಡೋದೇನು ಮಾಡೋದಿಲ್ಲ ಅವರು. ಏಕಾಂಗಿ ಹಿಟ್ಲರ್ ಥರ. ಅದು ನಾನು ಹೇಳ್ತಕ್ಕಂಥದ್ದು 2014 ಮೋದಿಯಾಗಿ ಮತ್ತೆ ವಾಪಸ್ ಬಂದರೆ ಅವ್ರಿಗೆ ಟ್ರಂಪು ಬೇಡ, ಯಾರೂ ಬೇಡ. ನಮ್ಮಲ್ಲಿ ಸದಾ ಕಾಲ ರಷ್ಯನ್ ಒಬ್ಬರೇ ಇರತಕ್ಕಂಥವ್ರು. ಅವರಿರಲಿ. ಚೀನಾನು ಬೆಳೆಸ್ಬೋದು, ಪಾಕಿಸ್ತಾನ ಬೆಳೆಸ್ಬೋದು, ಬಾಂಗ್ಲಾದೇಶನ ಬೆಳೆಸ್ಬೋದು, ಲಂಕಾನ ಬೆಳೆಸ್ಬೋದು, ನೇಪಾಳನ ಬೆಳೆಸ್ಬೋದು. ಸುಸಮಯ. ಗುರು ತುಂಬ ಚೆನ್ನಾಗಿದ್ದಾನೆ ರಾಷ್ಟ್ರಕ್ಕೆ. ಯಾವ ನೆಲವನ್ನು ಆಕ್ರಮಿಸ್ಕೊಂಡಿದ್ದಾರೆ ಭಾರತ, ನಮ್ಮ ಪಾಕಿಸ್ತಾನರು ಕಿತ್ಕೊಳ್ಳೋಕ್ಕಾಗತ್ತೆ ನಮಗೆ. ನಾನು ಯುದ್ಧ ಘೋಷಣೆ ಮಾಡಿದ್ದು ನಾನು ಹೇಳ್ತಿಲ್ಲ, ಯುದ್ಧಕ್ಕೆ ವಿರಾಮ ಹಾಡಿದ್ದೀರ, ಹಾಡಿದ್ರೂ ಕೂಡ ಯುದ್ಧ ಭೀತಿ ಏನು ಕಡಿಮೆ ಆಗೋದಿಲ್ಲ. ಯುದ್ಧ ಭೀತಿ ಹಾಗೆ ಇರುತ್ತದೆ. ಅಲ್ಲ, ಒಂದು ವಾದ ಇರೋದು ಗುರುಗಳೇ, ನಾವು ನೆರೆಹೊರೆಯವರ ಜೊತೆಗೆ, ಈಗ ನಮ್ಮ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ನಾವು ಸೌಹಾರ್ದತೆಯಿಂದ ಇದ್ದಾಗೆ ಮಾತ್ರ ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ. ಅದೇ ರೀತಿ ನಮ್ಮ ಅಕ್ಕಪಕ್ಕದ ನೆರೆ ರಾಷ್ಟ್ರಗಳಂತ ಏನು ಹೇಳ್ತೀವಿ, ನೀವು ಹೇಳಿದ್ರೆ ಅವ್ರ ಜೊತೆಗೆ ಒಂದು ಸೌಹಾರ್ದತೆ ಸಂಬಂಧ ಇದ್ದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ. ಅರ್ಥ ಆಯ್ತು ನಮಗೆ. ಅಕ್ಕಪಕ್ಕದಲ್ಲಿ ನಮ್ಮ ಸ್ನೇಹ ಚೆನ್ನಾಗಿ ಇಟ್ಕೋಬೇಕು ಅಂತ. ಅಂದರೆ ನನ್ನ ಪಕ್ಕ ಇದ್ರೆ ಮೇಲೆ ಗುಂಡು ಹಾಕಿ ಬಿಡ್ತೀರಾ ನೀವು? ಗುಂಡು ಹಾಕಿದ್ದಕ್ಕೆ ನಾವು ಆಪರೇಷನ್ ಸಿಂಧೂರ ಮಾಡಿದ್ದೀವಲ್ಲ. ಏನು ಸಿಂಧೂರ ಏನು ಉಪಯೋಗ ಆಯಿತು? ನೀರು ಕೊಡೋಣ ಅಂತ ಹೆಟತಾನೆ, ಸಿಂಧೂರಲ್ಲಿ ಬಿಡೋಲ್ಲ ಅಂತ ಹೆಟತಾನೆ ಆಗಿದ್ದು. ಅಲ್ಲ, ಅಲ್ಲಿ ಟೆರರಿಸ್ಟ್ ಕ್ಯಾಂಪ್ಗಳನ್ನೆಲ್ಲ ನಾವು ಬ್ರಹ್ಮೋಸ್ ಉಡಾಯಿಸಿ ನಿಮಗೆ ನಿಮಗೆ ಮಾಡಿ ತೋರಿಸ್ಬಿಟ್ರಲ್ಲ ಅವರು. ನಿಮ್ಮ ರಿಯಾಕ್ಷನ್ ಅಂದರೆ ನಿಮ್ಮ ರಿಯಾಕ್ಷನ್. ನೀವ್ಯಾಕೆ ಆ್ಯಕ್ಷನ್ ಮಾಡಲಿಲ್ಲ ಹಾಗಾದ್ರೆ? ಅಂದರೆ ನಿಮ್ಮ ಪ್ರಕಾರ ಪೂರ್ಣ ಪ್ರಮಾಣದ ಒಂದು ಹೋರಾಟ ಮಾಡಬೇಕಿತ್ತು ಅಂತ ಯುದ್ಧ? ಇಲ್ಲ, ನನಗೇನಪ್ಪ ಅಂದರೆ ನನಗೇನು ಅನುಮಾನ ಅಂತ ಹೇಳ್ತಿದ್ದು ಕೇಳಿ. ಪ್ರಧಾನಮಂತ್ರಿಯವರು ಹೀಗೆಲ್ಲ ಅಲ್ಲ. ಯಾವುದೋ ಒತ್ತಡದಿಂದ ನಿರ್ಧಾರ ತಗೊಂಡಿದ್ದಾರೆ. ಹೆಜ್ಜೆ ಹಿಂದಕ್ಕೆ ಬರಲ್ಲ ಮನುಷ್ಯ, ಅಂಥ ಮನುಷ್ಯ ಅವರು. ಅಂದರೆ ಬಾಹ್ಯ ಒತ್ತಡ ಹಿಂದಕ್ಕೆ ಹೋಗಲ್ಲ. ಯಾವುದೋ ಒಂದು ಪ್ರಬಲವಾದ ಪ್ರಪಂಚ ಮಟ್ಟದಲ್ಲಿ ಯಾವುದೋ ಒಂದು ಒತ್ತಡ ಇದೆ ಅವರಿಗೆ. ಆ ಒತ್ತಡದಿಂದ ಹಿಂಗಾಗಿರೋದು ಅವರು. ಇಟ್ಟರ ಜೊತೆಗೆ ನಾನು ಹೇಳ್ರಿ, ಉದ್ದೇಶ ಈಡೇರಿತು ಅಂತ. ಉದ್ದೇಶ ಎಲ್ಲಿ ಈಡೇರಿದೆ? ಯಾವತ್ತು ಉದ್ದೇಶ ಈಡೇರುತ್ತೆ? ಭಾರತವನ್ನು ಅವ್ರು ಏನು ಇಟ್ಕೊಂಡಿದ್ದಾರೆ ತಗೊಂಡಾಗ ಉದ್ದೇಶ ಈಡೇರುತ್ತೆ. ನಮ್ಮ ಜಾಗ ನಿಮ್ಮಲ್ಲಿ ಇನ್ನೊಬ್ಬರು ಸೇರಿಸ್ಕೊಂಡ್ಬಿಡ್ತೀರಾ? ನಾಳೆ ಫತೇ ಮತ್ತು ಕಳಿಸ್ತೀನಿ, ನೀವು ಇಟ್ಕೊಂಡ್ಬಿಡ್ತೀರಾ ಅಲ್ಲಿಗೆ? ಆಗಲ್ಲ. ಯಾಕೆ ಹೇಳಿದೆ ನಿಮಗೆ ಅಂದರೆ, ಉದ್ದೇಶ ಬೇರೆ. ಆದರೆ ನಾನು ಯಾರು ಪಕ್ಕದ ಮನೆಗೆ ಹೋಗಿ ಪಕ್ಕ ರಾಷ್ಟ್ರ ಜಗಳ ಮಾಡಿದ್ದು ಹೇಳ್ತಾ ಇಲ್ಲ. ಜಗಳ ಆಗಬಾರ್ದಾಗಿತ್ತು. ಯುದ್ಧ ಬೇಕಿಲ್ಲ, ಯಾರಿಗೂ ಬೇಕಿಲ್ಲ. ಸಾವು ನೋವುಗಳು ಯಾರು ಸತ್ರು ಒಂದು ಅದೇ ದುಃಖ ಆಗುತ್ತೆ. ಸಾವು ನೋವುಗಳು ಬೇಕಿಲ್ಲ. ಆದರೆ ಯಾವಾಗ ನೀವು ಪ್ರತೀಕಾರಕ್ಕೆ ಹೊರಟಾಗ ನೀವು ಒರಿಜಿನಲ್ ಮೋದಿಗಿಂತ ಹಂಗೆ ಇರಬೇಕಾಗಿತ್ತು ನಾನು ಹೇಳೋದಷ್ಟೇ. ಏನು ಹೇಳಿ? ಇಡೀ ಸ್ವರೂಪದ ಪರಿಪೂರ್ಣವಾದ ಮೋದಿಯವರೇ ಅದನ್ನು ಎದುರಿಸಬೇಕಾಗಿತ್ತು. ತಪ್ಪ ಅಂತೀರಾ? ಸರಿ ಅಂತೀರಾ? ಸರಿ. ತಪ್ಪಿದ್ರೆ ಹೇಳಿ, ತಿದ್ದುಕೊಟ್ಟು ನನಗೆ ತಪ್ಪಿದ್ರೆ. ಇಲ್ಲ, ಒಂದು ಜನಾಭಿಪ್ರಾಯ ಕೂಡ ಅದೇ ಇದೆ. ಅಂತಂದರೆ ಯಾಕೆ ಇದನ್ನು ಅರ್ಧಕ್ಕೆ ನಿಲ್ಲಿಸಿದ್ರು ಸ್ವಲ್ಪ ದಿಢೀರಾಗಿ? ಒಂದು ರೀತಿಯ ಪೂರ್ಣ ಪ್ರಮಾಣದ ಒಂದು ಯುದ್ಧನ ಮಾಡಿ, ಸೊ ಏನು ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ POKನ ಅದನ್ನು ಮತ್ತೆ ವಶಪಡಿಸ್ಕೊಳ್ಬೇಕಂತ ಬಹು ಜನರ ಒಂದು ಅಭಿಪ್ರಾಯ ಆಗಿತ್ತು. ಎಲ್ಲರೂ ಕೂಡ ಆಶ್ಚರ್ಯ ಕೂಡ ಆಯ್ತದು. ಹೌದು. ಅಲ್ಲ, ಪೂರ್ಣ ಪ್ರಮಾಣದ ಯುದ್ಧ ಮಾಡಿದ್ರೆ ಪರವಾಗಿಲ್ಲ. ನೋಡಿ, ನಮ್ಮ ದೇಶದಲ್ಲಿ ನಮ್ಮ ಆರ್ಮಿ, ನಮ್ಮ ನೇವಿ, ನಮ್ಮ ಏರ್ಫೋರ್ಸು ಒಳ್ಳೆ ಸುದೃಢವಾಗಿದೆ. ಇದರಲ್ಲಿ ನಿಮ್ಗೆ ಏರ್ಫೋರ್ಸೇ ಜಾಸ್ತಿ ಕೆಲಸ ಮಾಡಿರೋದು. ಹೌದು. ಆರ್ಮಿನೂ ಇಲ್ಲ, ನೇವಿನೂ ಇಲ್ಲ. ಎಲ್ಲ ಒಟ್ಟಿಗೆ ನುಗ್ಗಿದ್ರೆ
ಜಾಗ ಹಿಡ್ಕೊಡೋದಾಯ್ತಲ್ಲ. ಬೇಡ ಸ್ವಾಮಿ, ಇದ್ದ ಬೇಡ ಸ್ವಾಮಿ, ಯಾರು ಸಹಾಯ ಬೇಡ, ನಮಗೂ ಬೇಡ, ಜಾಗ ಆಕ್ರಮಣ ಕೊಡ್ಕೇನಂತೆ. ಅಲ್ಲ, ರಿಟೇಲೇಟ್ ಮಾಡಿದ್ರೆ ಗುಂಡು ಇದ್ದೇ ಬೀಳುತ್ತೆ, ಅದು ಬೇರೆ ವಿಚಾರ. ಅದು ಯಾರು ಬೇಕಾದ್ರೆ ಹೋಗ್ಲಿ, ಯಾರು ಬೇಕಾದ್ರೆ ಇರಲಿಲ್ಲ. ನೀವು ಇಲ್ಲಿ ಮಂಡ್ಯದಲ್ಲೇ ನೀರಿನ ಗಲಾಟೆದಾಗ ಗೋಲಿಬಾರ್ ಆಯಿತು, ಅವ್ರು ಹೋದರು. ಅದಕ್ಕೇನು ಮಾಡೋಕ್ಕಾಗತ್ತೆ? ಯುದ್ಧ ಬಂದಾಗ ಎಲ್ಲರೂ ತ್ಯಾಗ ಮಾಡೋಕ್ಕೆ ರೆಡಿ ಇರಬೇಕು. ಯುದ್ಧ ಅನ್ನೋದು ಇಡೀ ದೇಶಕ್ಕೆ, ಒಬ್ಬರು ಮನುಷ್ಯನಿಗಲ್ಲ. ಯುದ್ಧ ಯಾಕೆ ಮಾಡ್ತೀವಿ? ನಮ್ಮ ಜನರನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ. ದೇವ್ರಿಗೆ ಬಂದೂಕ ಕೊಟ್ಟಿದ್ದಾನೆ, ಗನ್ ಕೊಟ್ಟಿದ್ದಾನೆ, ಪಿಸ್ತೂಲ್ ಕೊಟ್ಟಿದ್ದಾನೆ, ಹೊಡೆಯಕ್ಕೆ ಕೊಟ್ಟಿಲ್ಲ ಅವನು. ನನ್ನ ಹತ್ರನೂ ಎಲ್ಲ ಇದೆ, ತೋರ್ಸಕ್ಕಷ್ಟೇ. ಇದನ್ನು ಹೊಡಿಬಾರ್ದು, ತೋರ್ಸಕ್ಕೆ. ಗುರುಗಳೇ, ಇನ್ನೊಂದು ಕೊನೆಯ ಪ್ರಶ್ನೆ, ಅದು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದು. ಕಳೆದ ಹಿಂದಿನ ಅವಧಿಯಲ್ಲಿ ನಾವು ನೋಡಿದ್ವಿ. ಸೊ BJP ಸರ್ಕಾರ ಇತ್ತು, ಅದಕ್ಕಿಂತ ಮುಂಚೆ BJP ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರ ಸರ್ಕಾರ ಕೂಡ ಇತ್ತು. ಸೊ ಅದೆಲ್ಲ ಇದ್ದಾಗೂ ಕೂಡ ಒಂದು ರೀತಿಯ ರಾಜಕೀಯ ಅಸ್ಥಿರತೆಯನ್ನು ನಾವು ಕಾಣ್ತಾ ಇದ್ವಿ. ಎರಡೇ ಮುಖ್ಯಮಂತ್ರಿಗಳು ಬದಲಾಗಿದ್ದು, 3 ಮುಖ್ಯಮಂತ್ರಿಗಳಾದರೂ ಬೇರೆ ವಿಷಯ. ಒಂದು ರೀತಿಯ ರಾಜಕೀಯ ಅಸ್ಥಿರತೆ ಇತ್ತು. ಸೊ ಈಗಲೂ ಕೂಡ 136 ಸೀಟ್ ಗೆದ್ದು ಕಾಂಗ್ರೆಸ್ ಅಧಿಕಾರ ನಡೆಸ್ತಾ ಇದೆ. 2 ವರ್ಷ ಕಂಪ್ಲೀಟ್ ಮಾಡಿದರು ಮೊನ್ನೆ ಕೂಡ. ಸೊ ಆದರೂ ಕೂಡ ಒಂದು ಅಭಿಪ್ರಾಯ ಕೇಳಿ ಬರ್ತಾ ಇದೆ, ಎಲ್ಲೋ ರಾಜಕೀಯ ಒಂದು ಅಸ್ಥಿರತೆ ಉಂಟಾಗುತ್ತೆ ಅಂತ. ಅದು ನಿಮ್ಮ ಲೆಕ್ಕಾಚಾರ ಏನು ಹೇಳುತ್ತೆ? ಆದರೆ ಬೇರೆ ಸರ್ಕಾರನೇ ಮಾಡ್ತಾರೆ ಅಂತ ಇವರು ಸೇರಿಕೊಂಡ್ರು, ನಿಮ್ಮ ಅರ್ಥ? ಏನೋ ಒಂದು ಲೆಕ್ಕಾಚಾರ, ಈ ಸಲ ಸಿದ್ದರಾಮಯ್ಯ ಇರಲು, ಆಮೇಲೆ ಸರ್ಕಾರ ಹೊಡೆಯುತ್ತೋ, ಆಮೇಲೆ BJP ಅವರು ಆಪರೇಷನ್ ಮಾಡ್ತಾರೋ, ಇನ್ನೊಂದು ಏನೋ ಒಂದು ರಾಜಕೀಯ ಅಸ್ಥಿರತೆ ಉಂಟಾಗುತ್ತೆ ಸಿದ್ದರಾಮಯ್ಯ ಹೋದರೆ. ತಾತ್ಕಾಲಿಕವಾಗಿ ನಿಮ್ಗೆ ಹೇಳಬೇಕು ಅಂತಂದರೆ, BJPಯಿಂದ ಯಡಿಯೂರಪ್ಪ ನಿರ್ಗಮನ ಆದಮೇಲೆ ಆ ಪಕ್ಷವನ್ನು ಎತ್ತಿ ಕಟ್ಟಿ ಬೆಳೆಸಿ ಉಳಿಸೋರು ಯಾರು ಇನ್ನೂ ಹುಟ್ಟಿಲ್ಲ. ಇದಾರ ತೋರಿಸಿ ನೋಡ. ಮತ್ತೆ ಅವ್ರು ಇಲ್ಲ ಅನ್ನೋದು ತೋರಿಸ್ತಾ ಇದೆ. ಯಾಕೆಂದರೆ BJP ಇನ್ನೂ ಎದ್ದೇ ಇಲ್ಲ, ಅದು ಮಲ್ಕೊಂಡೇ ಇದ್ದಾರೆ. ಅದು ಯುವ ನಾಯಕತ್ವನ ಕೊಟ್ಟಿದ್ದಾರೆ. ಇನ್ನೂ ಅವರು ಈಗ ತಾನೇ ನಾಯಕತ್ವ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ವಿಜೇಂದ್ರ ಇದ್ದಾರಲ್ಲ, ಯಡಿಯೂರಪ್ಪ ಅವರ ಸುಪುತ್ರ. ಅಲ್ಲ, ನೀವೇ ಹೇಳ್ತೀರಾ ಕಾಂಗ್ರೆಸ್ ಅವರು ವಂಶ ರಾಜಕೀಯ ಮಾಡ್ತಾರೆ ಅಂತ. ಅಲ್ಲೇ ನಡೀತಿದೆ. ಹಾಗಾದರೆ ಎಷ್ಟು ಸರಿ ಹಾಗಾದ್ರೆ ನೀವು ಹೇಳೋದು? ಒಬ್ರಿಗೆ ಮಾತ್ರ ಕಾಂಗ್ರೆಸ್ ಅವರು ಮಾಡಿದ್ರೆ ವಂಶ ರಾಜಕೀಯ, ನಿಮ್ಮಲ್ಲಿ ಮಾಡೋದಿಲ್ವ? ಹಾಗಾದ್ರೆ ವಂಶ ಆಡಳಿತ ಈಗ ಎಲ್ಲ ಪಕ್ಷದಲ್ಲೂ ಇದೆ, BJP ಕೂಡ ಇಡೀ ರಾಷ್ಟ್ರದಲ್ಲಿದೆ. ಹೌದು. ಆದರೆ ನಾನು ಹೇಳ್ತಕ್ಕಂಥದ್ದು, ಯಾವತ್ತೂ ವಿಜೇಂದ್ರ ಅವರು ನನಗೆ ಪರಿಚಯ ಇರೋರೇ, ನನಗೆ ಬೇಕಾದವರೇ, ಮುಖ್ಯಮಂತ್ರಿನೂ ಆಗಲಿ ಸಂತೋಷವೇ. ಆದರೆ ಅವ್ರ ತಂದೆಗೆ ಬೆಳಕಾಗುತ್ತಾ? ಒಂದು ನಿಮಿಷ ಹೇಳಿ. ಅಲ್ಲ, ಪ್ರತಿಯೊಂದು ಕೂಡ ಈಗ ಅಮಿತಾಬ್ ಬಚ್ಚನ್ ಮಗ ಅಭಿಷೇಕ್ ಬಚ್ಚನ್ ಕೂಡ ಅಮಿತಾಬ್ ಬಚ್ಚನ್ ಲೇವಲಿಗೆ ಹೋಗಲಿಲ್ಲ, ಅದು ಬೇರೆ ವಿಷಯ. ಇಲ್ಲ, ಹಾಗಂತೇಳಿ ನಾವು ಈಗ ಹೇಳ್ತೀನಿ ಕೇಳಿ. ಯಾವತ್ತೂ ಅಮಿತಾಬ್ ಬಚ್ಚನ್ ಮಗ ಅಭಿಷೇಕ್ ಬಚ್ಚನ್ ಅಮಿತಾಬ್ ಬಚ್ಚನ್ ನಿಲ್ಸೋಕ್ಕಾಗಲೇ ಇಲ್ಲ. ಅಲ್ಲ, ಅಮಿತಾಬ್ ಬಚ್ಚನ್, ಯಡಿಯೂರಪ್ಪ. ಗುರುಗಳೇ, ಅದಕ್ಕೆ ಆ ಕಂಪ್ಯಾರಿಸನ್ನೇ ಇರಬಾರ್ದು ಅಂತ. ಕಂಪ್ಯಾರಿಸನ್ ಇರಬಾರ್ದು ಅಂತಂದರೆ ಈಗ ನೀವು ಬೇರೆ ಚಾನ್ಸ್ ಕೊಡಿ. ಎಲ್ಲಿ ಕೊಡ್ತೀರ? ಬೇರೆ ಕೊಡಲ್ವಲ್ಲ. ಯಾಕೆ ನಿಮ್ಮನ್ನು ಇದ್ರಲ್ವ? ಅಶೋಕ್ ಇದ್ರಲ್ವಾ? ಅವರು ವಕೀಲರಲ್ವ? ಅವರು ಗೌಡರಲ್ವ? ಅವರು ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಕೊಟ್ಟಿರ್ತಾರಲ್ವ ಹೈಕಮಾಂಡ್. ಈಗ ವಿಜೇಂದ್ರ ಅವರಿಗೆ ಅಷ್ಟೊಂದು ವಿರೋಧದ ಮಧ್ಯೆ ಕೂಡ ನೋಡಿ, ಅದೇ ಲೆಕ್ಕಾಚಾರ ವಿಫಲವಾಗೋದಕ್ಕೆ ಇದೇ ಕಾರಣ. ಒಂದು ಟರ್ಮ್ ಸುಮ್ಮನೆ ವಿಜೇಂದ್ರ ಅವ್ರು ಬಂದಿದ್ದರೆ ಅದು ಕಥೆನೇ ಬೇರೆ ಇರೋದು. ಯಾವುದು ಒಂದು ಸೊಮ್ಮೆ ನಡೆದಿದ್ಮೇಲೆ ಒಂದು ಮರೆಯಾಗಿ ಬಂದಾಗ ಅದಕ್ಕೊಂದು ಬೆಳಕಿರುತ್ತೆ. ಅದಕ್ಕೆ ಅಲ್ಲ, ಹೈಕಮಾಂಡ್ ಗ್ರಹಣ ಬಂದಾಗ ನಿಮಗೆ ಗೊತ್ತಾಗುತ್ತಲ್ಲ ಬೆಲೆ. ಮೋಡ ಬಂದಾಗ ಸೂರ್ಯನ ಬೆಳಕು ಗೊತ್ತಾಗುತ್ತೆ. ಯಾವ ನಿಮ್ಮ ಮೋಡ ಬಂತು, ಆ ಮೋಡ ತಾನೇ ದೈವಿಕವಾಗಿ ಸರಿಬೇಕು. ಆಗ ಬಂದರೆ ಮಾತ್ರ ಅದು ಬೆಳೆ ಚಿಕ್ಕತಕ್ಕದ. ಆದರೆ ಯಾವುದೋ ಮೊನ್ನೆ ಯಾರೋ ನನಗೆ ಹೇಳಿದ್ರು, ಸಮೀಕ್ಷೆ ಮಾಡ್ತಾ ಇದ್ದಾರೆ, 145 ಸೀಟ್ BJP ಬರುತ್ತೆ ಅಂತ ಹೇಳಿದ್ರು. ನಾನು ಹೇಳಿದೆ, ಎಲ್ಲಪ್ಪ ಇವರಿಗೆ ಪಂಚಾಂಗ ಯಾರು ಕೊಟ್ಟಿದ್ದಾರೆ? ಇವ್ರಿಗೆ 29 ಇಸ್ವಿದಲ್ಲಿ ಇವತ್ತು ಹೇಳಿದ್ರು. ಆಲಪ್ಪ, ಅದು ನಮಸ್ಕಾರ ಹೇಳ್ಬಿಡೋಣ. ನಮಗೆ ಇಷ್ಟು ಮುಂಚೆ ಹೇಳೋದು ತಪ್ಪು. ಆಮೇಲೆ ಈಗ ನಾವು ಪ್ರಚೋದನೆ ಮಾಡಿ ಅವರು ಇವರು ಅಂಥೇಳಿ ಬ್ರ್ಯಾಂಡ್ ಮಾಡಿ ಅವೆಲ್ಲ ಮಾಡಬಾರ್ದು. ಯಾರು ರಾಜ್ಯವು ಬರುತ್ತೋ ಬಂದೇ ಬರಲಿ. ಆದರೆ ನಾನು ಮಾತ್ರ ಹೇಳೋದು ಇಷ್ಟೇ, BJP ಮುಂದಿನ ಚುನಾವಣೆ ಯುದ್ಧಕ್ಕೆ ಇನ್ನೂ ರೆಡಿಯಾಗೇ ಇಲ್ಲ. ಅವರಲ್ಲೂ ಕ್ಯಾಂಡಿಡೇಟ್ಗಳಿಲ್ಲ, ಇವರಲ್ಲೂ ಇಲ್ಲ. ಆ ಕಡೆ ಈ ಕಡೆ ಹೋಗ್ತಾರೆ, ಈ ಕಡೆಯಿಂದ ಆ ಕಡೆ ಹೋಗ್ತಾರೆ. ಸೆಕೆಂಡ್ ಎಲ್ಲಿ ಶೂಟಿಂಗ್ ಮಾಡಿದ್ದಾರೆ ತೋರಿಸಿ. BJP ಸೆಕೆಂಡ್ ಲೈನ್ ಇದೆಯಾ? ಕಾಂಗ್ರೆಸ್ ಸೆಕೆಂಡ್ ಲೈನ್ ಇದೆಯಾ? ಇಲ್ಲ.
ಇಲ್ಲಿ ಫಸ್ಟ್ ಲೈನ್ ಅವರೇ ಇನ್ನೇ ನಾನು ಮುಖ್ಯಮಂತ್ರಿ ನೀನು ಮುಖ್ಯಮಂತ್ರಿ ಅಂತ ಒಂದೊಂದು ಪಕ್ಷ try ಮಾಡ್ತಾ ಇರ್ಬೇಕು. 6 ಜನ ಇದ್ದಾರೆ. ಹೀಗಾಗಿ ಸೆಕೆಂಡ್ ಲೈನ್ ಅವ್ರಿಗೆ ಆದರೆ ಇವತ್ತು ಕೂಡ ನಾನು ಯಾವತ್ತು 136 ಸೀಟು ಮುಂದೆ ಇಲ್ಲೇ ಹೇಳಿದ್ದೆ, ಕಾಂಗ್ರೆಸ್ ಗೆದ್ದಾಗ ಇದೇ ಇಲ್ಲೇ ಕೂತ್ಕೊಂಡು ಹೇಳಿದೆ. ಇವತ್ತು ಹೇಳಬಲ್ಲೆ ನಾನು, ಇನ್ನೂ ಎಲೆಕ್ಷನ್ ಕಾವು ಶುರುವಾಗಿಲ್ಲ. 28ನೇ ಇಸ್ವಿದು ಶುರುವಾಗಿಲ್ಲ. ಅದು ಶುರುವಾಗಿ ಬಿ ಜೆ ಪಿಯವರು ಎಚ್ಚರಗೊಳ್ಳೋಕ್ಕೆ ಮುಂಚೆ ಈ ಏನು ಆಳ್ತಿದ್ದಾರೆ ತಮ್ಮ ತಪ್ಪುಗಳನ್ನು ತಿದ್ದುಬಿಟ್ಟುಕೊಂಡು ಕೇವಲ ಬೆಳವಣಿಗೆಗೆ ಬಲವನ್ನು ಕೊಟ್ಟು ಭ್ರಷ್ಟಾಚಾರ ಇಲ್ಲದೇ ಪ್ರತಿಯೊಬ್ಬ ಆಫೀಸರು ಈ ರಾಜ್ಯಕ್ಕಾಗಿ ದುಡಿಬೇಕು, ಅದನ್ನು ನೋಡಬೇಕು, ಅದನ್ನು ಮಾಡಿಸ್ಬೇಕು. ಆಮೇಲೆ ಜನಗಳು ವಿಧಾನಸೌಧ ತುಳಿಯೋದು, ಮಿನಿಸ್ಟರ್ ಮನೆ ಬಾಗಿಲು ಕಾಯೋದು ಎರಡು ನಿಂತ್ಕೊಂಡು ಅಷ್ಟು ಮಾಡಿದರೆ ಕಾಂಗ್ರೆಸ್ದವರು ಅವರೇನು ಸ್ಪರ್ಧೆಯಿಂದ ನಿಂತರಿಬೇಕಾಗಿಲ್ಲ. ಸಮಬಲವಾಗೇ ಸ್ಪರ್ಧೆ ಬಿಡುತ್ತೆ, ಅವಾಗ ಉಳಿಸ್ಕೋಬೋದು. ಆ ಪ್ರಯತ್ನ ಮಾಡಬೇಕು. ಅದೇ ರೀತಿ ಬಿ ಜೆ ಪಿಯವರು ಒಟ್ಟನ್ನು ಯಾರು ಹೋಗಿದಾರಲ್ಲ ಬಿಟ್ಟು 18 ಆ ಕಡೆ ಇಂಥ ಯಾಕೆ ತೊಗೊಂಡ್ರಿ ಈ ಕಡೆಗೆ, ಅದೇ ಮುಳುವಾಯಿತು ಅಲ್ವಾ, ಅಂಥದ್ದೆಲ್ಲ ಬಿಟ್ಟು ಪಕ್ಷವನ್ನು ಅಪ್ಪಟವಾಗಿ ಶುದ್ಧವಾಗಿ ಹೇಗೆ ಈಗ ಮೊನ್ನೆ ಬಿ ಜೆ ಪಿ ಬರಬೇಕಾದ್ರೆ ರಾಮ ಕೃಷ್ಣ ಶಿವ ಅಂತ ಹೇಳ್ಕೊಂಡು ಕಟ್ಟಿದ್ರು, ಅಂಥವ್ರು ಬರಬೇಕು ಬಿ ಜೆ ಪಿ ಕಟ್ಟಕ್ಕೆ. ಅಂಥವ್ರು ಇಲ್ಲಾಂದರೆ ಇವರು ಹಿಂದುಳಿದವರು ಅಂತ ಹೇಳಿದ್ರೆ ಸರಿ ಹಿಂದುಳಿದವರೇ ಇರ್ತಾರೆ ಅಷ್ಟೇ, ಅವರು ಹಿಂದೆ ಉಳಿತಾರೆ ಅಷ್ಟೇ. ಒಂದು ಹೊಸ ಆಲೋಚನೆಯ ನಾಯಕತ್ವ ಬೇಕಂತ ನೀವು ಹೇಳೋದು. ಖಂಡಿತವಾಗಿ ಎರಡೂ ಪಕ್ಷಗಳಲ್ಲಿ ಎರಡೂ ಪಕ್ಷದಲ್ಲಿ ಪ್ರಭಾವಶಾಲಿಗಳು, ಜನರ ಮನಸ್ಸನ್ನು ಗೆಲ್ತಕ್ಕಂಥವರು, ಸತ್ಯ ಧರ್ಮ ಇಷ್ಟೇ ಇರತಕ್ಕಂಥವ್ರು, ಜನರ ಬಗ್ಗೆ ಕಾಳಜಿ ಪ್ರಜೆಗಳನ್ನು ಸಂತೈಸಿ ಅವ್ರು ಕೊಡೋರು. ಇಲ್ಲಿ ಬಿಡಿ ಎಲ್ಲ ಪಕ್ಷದವರು ಭ್ರಷ್ಟಾಚಾರ ಇದ್ದೇ ಇರುತ್ತೆ, ರಾಜಕಾರಣ ದುಡ್ಡು ಬೇಕೇ ಬೇಕು. ನಾನು ಆ ಬಗ್ಗೆ ಮಾತಾಡೋಲ್ಲ. ನಿಮ್ಮ ಜನ ಏನು ಕೆಲಸ ಮಾಡಿಕೊಟ್ಟೆ ಅಂತ ಕೇಳ್ತಾರೆ, ನಾನು ಎಷ್ಟು ದುಡ್ಡು ಕೊಟ್ಟೆ ಅಂತ ಕೇಳೋಲ್ಲ. ಆದ್ದರಿಂದ ಅಂಥ ಒಂದು ಬದಲಾವಣೆ ಈ ರಾಜ್ಯದಲ್ಲಿ ಬರಲೇಬೇಕು. ಪ್ರಿಯ ವೀಕ್ಷಕರೇ, ಇಷ್ಟೊತ್ತು ರಾಜಗುರು ಡಾಕ್ಟರ್ ದ್ವಾರಕಾನಾಥ್ ಗುರೂಜಿಯವರು ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು ಹಾಗೂ ಚತುರ್ಗ್ರಹಗಳ ಸ್ಥಾನ ಪಲ್ಲಟದಿಂದ ಈ ಭೂಮಂಡಲದ ಮೇಲೆ ಹಾಗೂ ರಾಷ್ಟ್ರ ರಾಜಕಾರಣದ ಮೇಲೆ, ರಾಜ್ಯ ರಾಜಕಾರಣದ ಮೇಲೆ ಯಾವೆಲ್ಲ ಬದಲಾವಣೆಗಳು ಆಗುತ್ತವೆ ಅನ್ನುವ ಬಗ್ಗೆ ನಮ್ಮ ಜೊತೆ ಅತ್ಯಂತ ವಿಸ್ತೃತವಾಗಿ ಮಾತನಾಡಿದರು. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ. ಗುರುಗಳೇ, ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಹಲವಾರು ವಿಷಯಗಳನ್ನು ನಮ್ಮ ಜೊತೆ ಅತ್ಯಂತ ಮುಕ್ತವಾಗಿ ಹಂಚ್ಕೊಂಡ್ರಿ. ತಮಗೆ ಈ ಸಂದರ್ಭದಲ್ಲಿ ನಾನು ನಮ್ಮ ಕರ್ನಾಟಕ ಜನತೆಗೆ ಒಂದೇ ಹೇಳಬಲ್ಲೆ, 4 ಗ್ರಹಗಳು ತಿಳಿಸ್ತಾ ಇದ್ದೇವೆ. ಬೆಂಗಳೂರು ಅಪಾಯಕಾರಿಯಾಗಿದೆ, ದಕ್ಷಿಣ ಕನ್ನಡ ಕಾರವಾರ ಆ ಕಡೆ ಎಲ್ಲನೂ, ಮಲೆನಾಡು ಅದರಲ್ಲೂ ಮೇಲಾಗಿ ನಿಮ್ಮದು ಇದು ಅಂಥದ್ದು ಮಲೆನಾಡು ಮಡಿಕೇರಿ ಅಲ್ಲಿ ಭೂಕುಸಿತಗಳಾಗಬಹುದು. ಎಚ್ಚರವಾಗಿರಿ, ದೇವರ ಪ್ರಾರ್ಥನೆ ಮಾಡಿ. ಎಲ್ಲ ಅನಾಥೋ ದೈವ ರಕ್ಷಕ, ದೇವರೊಬ್ಬನೇ ಕಾಪಾಡೋದು. ಅದನ್ನು ನಿಮ್ಮ ಮನಸ್ಸಿಟ್ಕೊಂಡು ಮಳೆಯ ಗುಡುಗು ಜಾಸ್ತಿ ಆದರೆ ಆಚೆ ಹೋಗಬೇಡಿ, ಸುಮ್ಮನೆ ವಿನಾಕಾರಣ ಸಿಕ್ಕೋಬೇಡಿ. ಆಮೇಲೆ ನಾನು ಈ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಕೈ ಮುಗಿದು ಕೇಳ್ಕೊತೇನೆ, ಒಳ್ಳೆ ತಜ್ಞರನ್ನು ನೇಮಿಸಿ ವಾಸ್ತುಶಾಸ್ತ್ರವನ್ನು ಹುಡುಕಿ ಅವ್ರನ್ನೂ ಇಟ್ಕೊಂಡು ಈ ಬೆಂಗಳೂರಿನಲ್ಲಿ ಪದೇ ನೀರು ತುಂಬಿ ಅಪಾಯ ಆಗಿ ಎಷ್ಟು ಜನ ಸಾವು ನೋವುಗಳು, ಎಷ್ಟೊಂದು ಸಾಮಾನುಗಳು ಹಾಳು ಮಾಡಿಕೊಂಡು ಬೀದಿ ಪಾಲಾಗಿದ್ದಾರೆ. ಅದಾಗದೇ ಇರೋವಂಥ ಏನಾರೊಂದು ನಮ್ಮ ಈ ವಾಸ್ತುಶಾಸ್ತ್ರದಲ್ಲಿದ್ದರೆ ಅದು ತಜ್ಞರು ನೀರು ಹೇಗೆ ಹೋಗ್ಬೋದು ಅಂತ, ಆ ನೀರು ವೇಸ್ಟ್ ಆಗಬಾರ್ದು, ಯಾರು ಸೇರೋಂಗ ಮಾಡಬೇಕು. ಒಂದು ಹಳ್ಳಕ್ಕೋ ಕೊಳ್ಳಕ್ಕೋ ಬೀಳಿದ್ರೆ ಅದನ್ನು ಕಂಡಿಡೋಕ್ಕೆ ಒಂದು ದೊಡ್ಡ ಸಮಿತಿಯನ್ನು ಮಾಡಿ ಬುದ್ಧಿವಂತರನ್ನ, ಜ್ಞಾನವಂತರನ್ನ, ನೀರಿನಲ್ಲಿ ಪರಿಣತರಾಗಿರ್ತಕ್ಕಂಥವ್ರನ್ನ, ವಾಸ್ತುಕಲೆ ಗೊತ್ತಿರ್ತಕ್ಕಂಥವ್ರನ್ನ ಅಂಥವ್ರನ್ನ ಬೆಂಗಳೂರನ್ನ ಮೊದಲು ಸರಿಪಡಿಸ್ಕೊಡಿ, ಆಮೇಲೆ ಆಗುತ್ತೆ ಅಂತ ಅವರು ಕೂಡ ಹೇಳ್ತೇನೆ. ಇನ್ನು ಮುಂದೆ ಈ ಬಾಕಿ ಸಮಯ ಮಿಕ್ಕಿದೆ ಕಾಂಗ್ರೆಸ್ನವ್ರಿಗೆ. ಆ ಸಮಯದಲ್ಲಿ ನೋಡಿ, ಚರಿತ್ರಾರ್ಹವಾಗಿ ಹೋಗ್ಬೇಕು. ನಾವು ಚರಿತ್ರೆ ಸದಾಕಾಲ ಉಳಿಬೇಕು ಅಂತ ಚರಿತ್ರೆಯಲ್ಲಿ ಉಳಿತಕ್ಕಂಥ ಹೆಸರನ್ನು ಮಾಡಿ ಆಡಳಿತ ಕೊಡಿ ಅಂಥೇಳಿ ನಾನು ಕಾಂಗ್ರೆಸ್ನವ್ರು ಹೇಳ್ತಾ, ನಾನು ಸ್ವಾರ್ಥದಿಂದ ಯಾವ ಉದ್ದೇಶದಿಂದ ಯಾವುದೂ ಮಾತಾಡಿಲ್ಲ. ನಾನೆಲ್ಲರಿಗೂ ಒಂದೇ, ಏನೋ ನಾನು ಜಾತಿ ಮತ ಭೇದ ಮಾಡೋನು, ಆದರೆ ನೇರ ಹೇಳ್ತೀನಿ. ನನ್ನಲ್ಲಿ ಯಾವ ಒಳಗುಟ್ಟಿಲ್ಲ, ಅಧ್ಯಯನ ಮಾಡಿದ್ದೀನಿ. ಅಧ್ಯಾಪನ ಯಾರು ಪಾಠ ಹೇಳ್ಕೊಟ್ರು ಕೇಳ್ಕೊಳ್ಳೋದು ತಯಾರಿದ್ದೀನಿ. ನಾನು ಪಂಡಿತ ಅಲ್ಲ, ನಾನು ಸಣ್ಣರಲ್ಲೂ ಸಣ್ಣವನು, ವಯಸ್ಸು ದೊಡ್ಡದಿರ್ಬೋದು, ಸಣ್ಣರಲ್ಲೂ ಸಣ್ಣವನು. ನಿಮ್ಮೆಲ್ಲರೂ ಪ್ರಾರ್ಥನೆ ಮಾಡ್ತೇನೆ, ಯಾವ ಸ್ವಾರ್ಥದಲ್ಲೇ ದೇಶದ ಒಂದು ಉನ್ನತಿಗೆ,
ದೇಶದಲ್ಲಿ 142 ಕೋಟಿ ಜನಕ್ಕೆ ಪರಮಾತ್ಮನು ಅವರಿಗೆ ರೋಗ ಭೀತಿಯನ್ನು ಪ್ರಾಣ ಭೀತಿಯನ್ನು ದೂರ ಮಾಡಿ ಯಾವ ಕಂಟಕ ಬರದಲೇ 102 ಕೋಟಿ ಸುಖವಾಗಿರಲಿ ನನ್ನ ಪ್ರಾರ್ಥನೆ ನಿತ್ಯ. ನಮ್ಮ ತಂದೆಯವರು ಶಂಕರನಾರಾಯಣರಾಯರು ನಮ್ಮಲ್ಲಿ ಮೊದಲೇ ಪ್ರಾರ್ಥನೆ ಗಣಪತಿ ಗುರು ಪ್ರಾರ್ಥನೆ ಮುಂಚೆನೇ ಆವಾಗ ಯಾವುದೋ ನಮ್ಮ ತಂದೆಯವರ ಕಾಲದಲ್ಲಿ 65 ಲಕ್ಷ ಏನೋ ಇತ್ತು. 65 ಲಕ್ಷ ಇದ್ದಾಲೆ ದೇವರು ನಮ್ಮ ತಂದೆಯವರು ಪ್ರಾರ್ಥನೆ ಮಾಡೋದು ದತ್ತಾತ್ರೇಯನ ಏನು ಪ್ರಾರ್ಥನೆ ಮಾಡೋದು ಅಂದರೆ ನಮ್ಮ ತಂದೆಯವರು ಅಪ್ಪ 65 ಲಕ್ಷನ ಕಾಪಾಡೋದು ಜವಾಬ್ದಾರಿ ಬ್ರಹ್ಮ ವಿಷ್ಣು ಸ್ವರೂಪ ದತ್ತಾತ್ರೇಯ ನೀವು ಎಲ್ಲ ಬೆಳೆಗಳು ಸುಖವಾಗಿಡಪ್ಪ. ನಮ್ಮ ತಂದೆ ಮಕ್ಕಳು ಅದೇ ಹೇಳ್ಕೊಟ್ಟಿದ್ದು ನಿಮ್ಮ ಸ್ವಾರ್ಥ ಇರಲಿ ಆಮೇಲೆ ಕೇಳ್ಕೊಳ್ಳಿ 8 ಕಾಯಿ ಬಿಡಿಸ್ತೀನಿ ಫಸ್ಟ್ ರ್ಯಾಂಕ್ ಬರಲಿ ಆದರೆ ಕೇಳ್ಕೊಳ್ಳಿ ಆಮೇಲೆ ಇದನ್ನು ಮಾತ್ರ ಮರಿಬೇಡಿ. ದೇಶಕ್ಕಾಗಿ ನಾವು ಬದುಕಬೇಕು. ದೇಹ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ನಾವಿದ್ದರೆ ದೇಶ ನಮ್ಮಿಂದ ದೇಶ ಚೆನ್ನಾಗಿರಬೇಕು ಅಂತ. ಹಾಗೆ 102 ಕೋಟಿಯವರು ನಮ್ಮ ತಂದೆಯವರು ಅತ್ಯಂತ ಹಿರಿಯರು ಜ್ಞಾನಿಗಳು ಬುದ್ಧಿವಂತರು. ಅವರ ಥರ ಮಹರ್ಷಿಗಳು. ಅವರ ಮಹರ್ಷಿ ಶಂಕರನಾರಾಯಣ ಅಂತಲೇ ಹೆಸರು. ಅಂಥ ಮಹರ್ಷಿಗಳು ಬೇಕಾದಷ್ಟು ವಿದ್ಯಾ ಬುದ್ಧಿ ಎಲ್ಲ ಇತ್ತು. ಟಾಟಾ ಕಂಪನಿ ದೊಡ್ಡ ಉದ್ಯೋಗದಲ್ಲೂ ಇದ್ದರು ಅವರು. ಅವರೇ ವಿದ್ಯಾವಂತರಲ್ಲ ಅಂಥ ವಿದ್ಯಾವಂತರು. ಅವರ ಹಿರಿಯರ ಆಶೀರ್ವಾದ ಎಲ್ಲರಿಗೂ ಇರಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಶೃಂಗೇರಿ ಶಾರದಾ ಮಾತೆ ಜ್ಞಾನವನ್ನು ಕೊಟ್ಟು ಬುದ್ಧಿಯನ್ನು ಕೊಟ್ಟು ಸಂರಕ್ಷಣೆ ಮಾಡಿ ನಮ್ಮ ಗುರುವರ್ಯರಾದ ಭಾರತೀಯ ಮಹಾಸ್ವಾಮಿಗಳು ಹಾಗೂ ಸನ್ನಿಧಾನ ವಿವೇಕರ ಭಾರತಿಗಳು ಈ ಚತುರಾಮ್ನಾಯ ಪೀಠಗಳಲ್ಲಿ ಜ್ಞಾನಪೀಠ ಇದು. ಎಲ್ಲರಿಗೂ ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಟ್ಟು ಇವಾಗ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಇಲ್ಲಿಗೆ ಸಂಭಾಷಣೆ ಮುಗಿಸ್ತೇನೆ. ನನ್ನಲ್ಲಿ ಯಾವ್ದಾದ್ರು ತಪ್ಪು ಕಂಡಿದ್ದರೆ ನಾನು ಹೇಳಿ ಸರಿ ಇಲ್ಲ ಅಂತಂದರೆ ನಿಮ್ಮ ಈಗಲೇ ಕ್ಷಮೆ ಕೂಡ ಕೇಳಿರ್ತೇನೆ. ನೀವು ಹೇಳಿದ್ರೆ ನಾನು ತಿಳ್ಕೊಂಡು ತಿದ್ದುಕೊಳ್ಳೋಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳ್ತಾ ಸಂಭಾಷಣೆಯನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಹಲವಾರು ವಿಷಯಗಳ ಬಗ್ಗೆ ನಿಮ್ಮ ಒಂದು ಅನುಭವದ ಮೂಲಕ ನೀವು ಅತ್ಯಂತ ಚೆನ್ನಾಗಿ ವಿವರಿಸಿರಿ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು.